ಹಲೋ 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 ನಮಸ್ಕಾರ ಮೇಡಮ್ ಅವರೇ. ಸರ್ ನಮಸ್ತೆ, ಯಾರು? ಮೇಡಮ್ ಅವರೇ, ನಾವು ಇಲ್ಲೇ ಮೊಳಕಾಮೂರಿಂದ. ನಿಮ್ದು ಮೊಳಕಾಮೂರ ಯಾವ್ದು ಮೇಡಮ್? ನಿಮ್ದು ಯಾವುದು? ನಮ್ದು ರಾಯಾಪುರ ಮೇಡಮ್ ಅವರೇ. ಏನಾಗಬೇಕಾಗಿತ್ತು? ಮೇಡಮ್ ಅವರೇ, ಧರ್ಮಸ್ಥಳ ಸಂಘ ಅಲ್ವಾ ಇದು? ಧರ್ಮಸ್ಥಳ ಸಂಘದ ಧರ್ಮಸ್ಥಳ ಸಂಘ. ಹಾಂ, ಹೇಳಿ ಸರ್. ಸ್ವಲ್ಪ ಈ ಸಂಘದ ಬಗ್ಗೆ ಮಾಹಿತಿ ಬೇಕಾಯ್ತು ಮೇಡಮ್ ಅವರೇ. ನಿಮ್ಮ ಕೈಲಿ ಕೊಡೋಕ್ಕಾಗತ್ವಾ? ನೀವು ಮ್ಯಾನೇಜರ ಯಾರು ಮೇಡಮ್ ಅವರೇ? ಮ್ಯಾನೇಜರ್ ಹೇಳಿ, ಏನಾಗಬೇಕಾಗಿತ್ತು? ಇದು ನಮ್ಮದು ಇದು ಧರ್ಮಸ್ಥಳ ಸಂಘ ಇದೆಯಲ್ಲ, ಹಾಂ, ಇದು ಫೈನಾನ್ಸಾ ಏನು ಸಂಘನಾ? ನೀವ್ಯಾರು ಮಾತಾಡ್ತಿರೋದು? ಸದಸ್ಯರು ಮೇಡಮ್ ಅವರೇ, ನಾವು ಧರ್ಮಸ್ಥಳ ಸಂಘ ಸದಸ್ಯರು. ಗೌರಿ ಗಣೇಶ ಯಾರು ಸಂಘ, ಮಾತಾಡೋದು? ಹ್ಞೂ. ಗೌರಿ ಗಣೇಶ ಸಂಘ, ಗುಂಡ್ಲೂರು, ರಾಯಪುರ ಪಕ್ಕದಾಗ ಇರ್ತಕ್ಕಂಥ ಗುಂಡ್ಲೂರು. ಹಾಂ 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 ಈ ಗುಂಡ್ಲೂರು ಅದು ಒಳಗೈತಲ್ಲ, ನಿಮ್ಗೆ ಗೊತ್ತಾಗಲ್ಲ ಅಂತೇಳಿ ರಾಯಪುರ ಅಂತ ಹೇಳಿದೆ ನಾನು. ಹಾಂ, ಹೇಳಿ ಸರ್, ಏನಾಗಬೇಕಾಗಿತ್ತು? ಅಲ್ಲ ಮೇಡಮ್ ಅವರೇ, ಇದು ಸಂಘನಾ ಫೈನಾನ್ಸಾ? ಕ್ಲಿಯರಿಟಿ ಬೇಕಾಗಿತ್ತು ನಮಗೆ. ಹಲೋ ಲೈನಲ್ಲಿ ಹೇಳಿ ಸರ್. ಮೇಡಮ್ ಅವರೇ, ನೀವು ಮ್ಯಾನೇಜರ್ ಅಲ್ವಾ? ನಮಸ್ತೆ, ಹೇಳಿ ಸರ್ ನಮಸ್ಕಾರ. ತಾವು ಯಾರು ಮಾತಾಡ್ತಾರೆ ಗೊತ್ತಾಗಲ್ಲ. ಸರ್ ತಮ್ಮ ಹೆಸರು ಏನು ಸರ್? ನನ್ನ ಹೆಸರು ಶಶಿಧರ್ ಅಂತ ಹೇಳಿ ಸರ್, ಇಲ್ಲಿಗೆ ಪ್ರಾಜೆಕ್ಟ್ ಆಫೀಸರ್. ಪ್ರಾಜೆಕ್ಟ್ ಆಫೀಸರ್. ಸರ್ ನಮಸ್ಕಾರ. ನಿಮ್ಮ ಹತ್ರ ರಾತ್ರಿ ಮಾಡಿದ್ದೆ, ಶಶಿಧರಂವರೆಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ಹಿಂಗೆ ನೀವು ಸಿಕ್ಕಿದೆ ಸರ್. ಇದು ಧರ್ಮಸ್ಥಳ ಸಂಘನಾ ಇದು ಫೈನಾನ್ಸ್ ಸರ್? ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸರ್, BC ಟ್ರಸ್ಟ್ ಅಂತೇಳಿ ನಾವು ಸಂಘ ಮಾಡ್ಕೊಂಡಿರೋದು. ಇದು ಬಡ್ಡಿ ಹೆಂಗೆ ಸರ್ ಕೊಡ್ತಿರೋದು ನಾವು? ಬಡ್ಡಿ 14% ಸರ್, ರೆಡ್ಯೂಸಿಂಗ್. ಅಲ್ಲ ಸರ್, ಈಗ 14% ಅಂದರೆ ಹೆಂಗೆ ಅದು? ನಮಗೆ ಅದು ಗೊತ್ತಾಗ್ತಿಲ್ಲ ಸರ್. 14% ಅಂದರೆ ನಾವು ಹಳ್ಳಿ ಜನಗಳಲ್ಲ ಸರ್, ನಾವು ₹1 40% ತಿಳ್ಕೊಂತೀವಿ. ಹೆಂಗೆ ಇದು 14% ಅಂದರೆ ಹೆಂಗೆ ಸರ್ ಅದು? ₹1.40 ಬಡ್ಡಿ ಸರ್. ಆದ್ರೆ ನಮ್ಮಲ್ಲಿ ವಾರದ ಕಂತು ನಾವು ಕಟ್ಸೋದು ಅವರಿಗೆ. 1 ಲಕ್ಷ ಸಾಲವನ್ನ ನೀವು 1 ವರ್ಷಕ್ಕೆ ತಗೊಂಡ್ರೆ ₹6,993 ಬಡ್ಡಿ ಕಟ್ಟಬೇಕು. ಒಟ್ಟು 7,000 ಸರ್. 1 ಲಕ್ಷಕ್ಕೆ 7,000 ಬಡ್ಡಿ. ₹7,000 ಬಡ್ಡಿ ಕಟ್ಟಬೇಕು. ₹2,141 ವಾರದ ಕಂತು ಕಟ್ಟಬೇಕು ನೀವು 50 ವಾರಕ್ಕೆ. 50 ವಾರಕ್ಕೆ ಸರ್. ನಾನೀಗ 2 ಲಕ್ಷ ತಗೊಂಡು ಎರಡು ವರ್ಷಕ್ಕೆ ಬರ್ಸ್ಕೊಂಡಿದ್ದೀನಿ ಸರ್. 2 ಲಕ್ಷ ಬರ್ಸ್ಕೊಂಡಿದ್ದೀನಿ 2 ವರ್ಷಕ್ಕೆ. 2 ಲಕ್ಷ ಸಂಘಕ್ಕೆ, 2 ಲಕ್ಷ ದುಡ್ಡಿಗೆ 2 ವರ್ಷಕ್ಕೆ ನಾನು ಬಡ್ಡಿ ಎಷ್ಟಾಗುತ್ತೆ ಸರ್ ಅದು? ₹14,160 ಆಗ್ತದೆ. ಅದು 2 ಲಕ್ಷಕ್ಕೆ. 2 ವರ್ಷಕ್ಕೆ 1 ವರ್ಷಕ್ಕೆ ₹14,000 ಆಗ್ತದೆ. 2 ವರ್ಷಕ್ಕೆ ಬರುವಾಗ ₹29,650 ಬೀಳ್ತದೆ. ಅಲ್ಲ ಸರ್, ನಾನೀಗ ವಾರ ಕಟ್ತಾ ಇದ್ದೀನಿ, ಮಂತ್ಲಿ ಕಟ್ತಾ ಇಲ್ಲ. ನೆಕ್ಸ್ಟ್ ವರ್ಷಕ್ಕೆ ಬಡ್ಡಿ ಎಷ್ಟಾಗುತ್ತೆ ಸರ್ ನನಗೆ? ಈಗ 1 ವರ್ಷದ ಬಡ್ಡಿ 14,000 ಹೇಳಿದ್ರಿ. ನಮ್ಮಲ್ಲಿ ವರ್ಷದ ಬಡ್ಡಿ ಅಲ್ಲ, ವಾರ ಬಡ್ಡಿಯನ್ನ ನಿಮ್ಗೆ ಮರುಪಾವತಿ ಚೀಟಿ ಅಂತ ಕೊಟ್ಟಿರ್ತೇವೆ. 2 ಲಕ್ಷ ಸಾಲ ತಗೊಂಡ್ರೆ ಫಸ್ಟ್ ವಾರಕ್ಕೆ ಕಂತು ಮತ್ತೆ ಅಸಲು, ಬಡ್ಡಿ ಮತ್ತೆ ಅಸಲು ಕಟ್ಟಿದ ಕೂಡಲೇ ನೆಕ್ಸ್ಟ್ ವಾರಕ್ಕೆ ನಿಮ್ಗೆ ಎಷ್ಟು ಬಡ್ಡಿ ಬೀಳ್ತದೆ ಅಂತ ಹೇಳಿ ಕೊಟ್ಟಿದ್ದೇನೆ ನಾನು. ಮರುಪಾವತಿ ಚೀಟಿ ಅಂತೇಳಿ, ಅಂದ್ರೆ ಸಾಲ ಕಟ್ಟಿದ ಕೂಡಲೇ ಅಸಲಿಗೆ ಎಷ್ಟು ಹೋಗ್ತದೆ, ಬಡ್ಡಿಗೆ ಎಷ್ಟು ಹೋಗ್ತದೆ. ನೀವು 2 ವರ್ಷಕ್ಕೆ 100 ವಾರಕ್ಕೆ ಸಾಲ ತಗೊಂಡಿದ್ದೀರಿ 2 ಲಕ್ಷವನ್ನ, ಸರಿಯಾ? ವಾರ ಕಟ್ಟಿದ ಕೂಡಲೇ ನಿಮ್ದು ಕಟ್ ಇಂಟ್ರೆಸ್ಟ್ ಪ್ಲಾಟ್ ಇಂಟ್ರೆಸ್ಟ್ ನಿಮ್ದು? ಕಟ್ ಇಂಟ್ರೆಸ್ಟ್. ಸರಿ ಆಯ್ತು. ಕಟ್ ಇಂಟ್ರೆಸ್ಟ್ ಆದ್ರೆ 2 ಲಕ್ಷಕ್ಕೆ 1 ವರ್ಷಕ್ಕೆ 7,000 1 ಲಕ್ಷಕ್ಕಾದ್ರೆ 2 ಲಕ್ಷಕ್ಕೆ 14,000 ಬಡ್ಡಿ ಆಗುತ್ತೆ. ನೆಕ್ಸ್ಟ್ ವಾರ ನಾವೇ ಮನೆ ಕುತ್ಕೊಂಡಿರ್ತೀವಿ, ಗೆಣಸ್ ಕರ್ಕಂತ ವಾರ ಕಟ್ಟಿರೋದಿಲ್ವಾ ದುಡ್ಡು? ಇನ್ನೊಂದು ಲಕ್ಷ ಇರುತ್ತೆ, ಆ ಲಕ್ಷಕ್ಕೆ 7,000 ಬಡ್ಡಿ ಬೀಳ್ಬೇಕು. 28 ಅಂದ್ರೆ ಹೇಗೆ ಹೇಳ್ತೀರಿ ನೀವು? ಎಂತ ಅಮಾಯಕಿ ಆದ್ರೂ ಗೊತ್ತಾಗುತ್ತಲ್ಲ. ಹೇಳಿದ್ದು ಸರ್, ನೀನು 2 ಲಕ್ಷ ಸಾಲವನ್ನು 2 ವರ್ಷಕ್ಕೆ ತಗೊಂಡಿದ್ದೇನೆ ಅಂತ ಹೇಳಿದಲ್ಲ ನೀವು? ಸಾರ್ ನಾನು ಬರ್ಸ್ತಿರೋದು 2 ವರ್ಷಕ್ಕೆ, ಅರ್ಥ ಮಾಡ್ಕೊಳ್ರಿ. ನಾನು 1 ವರ್ಷದ ತಗೊಂಡ ನಿಮ್ ಸದಸ್ಯರು ನಮ್ಮ ಮನೆ ಮುಂದೆ ಕರ್ಕೊಂಡು ವಾಪಸ್ ಕಳಿಸಿರೋದಿಲ್ಲ. ವಾರ ಹೋಗಿ ಬುಕ್ ಕಟ್ಟಿರ್ತೀವಲ್ಲ ದುಡ್ಡನ್ನ. 2,000 ರೂಪಾಯಿ ವಾರದ ಕಂತಲ್ಲೇ ಕೊಟ್ಟಿರೋದು ನಾನು. ಸರಿ, ವಾರದ ಕಂತಲ್ಲೇ. ಫ್ಲಾಟ್ ಇಂಟ್ರೆಸ್ಟ್ ನಿಮ್ದು ಕಟ್ ಇಂಟ್ರೆಸ್ಟ್ ಇದು ಕೇಳ್ತಿರೋದು ನಾನು. ಅಂತ ಹೇಳಿದ್ ನಾನು. ಕಟ್ ಇಂಟ್ರೆಸ್ಟ್ ಆದ್ರೆ ನಿಮ್ಗೆ ಪ್ರತಿ ವಾರ ಮರುಪಾವತಿ ಚೀಟಿ ಕೊಟ್ಟಿದ್ದೇನೆ ನಾನು. ವಾರಕ್ಕೆ ಬಡ್ಡಿ ಎಷ್ಟು ಬೀಳ್ತದೆ ಅಂತ ಹೇಳಿದ್ ನಾನು. ಸರ್ ನಾನು ಹೇಳೋದು ಅರ್ಥ ಆಗ್ತಾ ಇತ್ತಾ ನಿಮಗೆ? ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಲೆಕ್ಕಾಚಾರಕ್ಕೆ ಬೇಕಾಗಿ ಮರುಪಾವತಿ ಚೀಟಿ ಕೊಟ್ಟಿದ್ದೇನೆ. ನೀವು 2 ವರ್ಷಕ್ಕೆ ಸಾಲ ತಗೊಂಡ್ರೆ ಪ್ರತಿ ವಾರ ಎಷ್ಟು ಬಡ್ಡಿ ಬೀಳ್ತದೆ ಅಂತ ಹೇಳಿ ಕೊಟ್ಟಿದ್ದೆ ನಾನು. ವಾರದ ಕಡಿತ ದರ ಬಡ್ಡಿಯಲ್ಲಿ ನಾನು ಸಾಲ ಕೊಟ್ಟಿರೋದು. ಅಲ್ಲ ರೀ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇತ್ತಾ? ಹೌದ್ರಿ ಸರ್, ನನಗೆ ಅರ್ಥ ಆಗ್ತಿದೆ. ನಾನು ಮರುಪಾವತಿ ಚೀಟಿ ಕೊಟ್ಟಿದ್ದೇನೆ, ಅದನ್ನು ನಿಮ್ಮ ಚೀಟಿಯಲ್ಲಿ ಅಲ್ಲ ಸರ್, ನಿಮ್ಮ ಚೀಟಿಯಲ್ಲಿ ಕಂತು ಇರ್ತಕ್ಕಂಥದ್ದು 1,000 ಅಂದ್ಕೊಳ್ರಿ. ನಾನು ಡಬಲ್ ಕಟ್ಕೊಂಡ್ ಬರ್ತೀನಿ. 2 ವರ್ಷಕ್ಕೆ ನಾನು ಸಾಲ ತಗೊಂಡಿರೋದು. ನಾನು 1 ವರ್ಷಕ್ಕೆ 1 ಲಕ್ಷ ತೀರ್ಸ್ತೀನಿ ಸಾಲ. ಇನ್ನು 1 ಲಕ್ಷಕ್ಕೆ ಮಾತ್ರ ಬಡ್ಡಿ ಹಾಕ್ಬೇಕಲ್ಲ. ಕಟ್ ಇಂಟ್ರೆಸ್ಟ್ ಅಲ್ಲ, ಎಷ್ಟು ದುಡ್ಡು ಇರುತ್ತೋ. ಸರ್, ಮರುಪಾವತಿ ಚೀಟಿ ನಿಮ್ಗೆ ಕೊಟ್ಟಿದ್ದೇನೆ, ಅದನ್ನು ವಾರಕ್ಕೆ ಎಷ್ಟು ಬಡ್ಡಿ ಆಗ್ತದೆ ಅಂತ ನಾನು ಹೇಳಿದ್ದು ಅಂತ. ನಮ್ಮಲ್ಲಿ 1 ವರ್ಷಕ್ಕೆ ನೀವು 2 ಲಕ್ಷ ಸಾಲವನ್ನು 1 ಲಕ್ಷ 1 ವರ್ಷಕ್ಕೆ ತೀರಿಸಿದ್ರೆ ₹7,000 ಬಡ್ಡಿ ಬೀಳೋದಿಲ್ಲ, ಕಡಿತ ದರ ಬಡ್ಡಿ.
14% ಅಂತ ಹೇಳಿದ್ರೆ 14,000 ರೂಪಾಯಿ ಕಟ್ಟಬೇಕಿತ್ತು. ನೀವು ವಾರಕ್ಕೆ ಕಂತನ್ನ ಕಟ್ತಾ ಬರುವಾಗ 7,000 ರೂಪಾಯಿ ಬೀಳ್ತದೆ ಅಂತ ಹೇಳಿದ್ ನಾನು. ಅರ್ಥ ಆಯ್ತಾ? ಹೌದಾ ಸರ್, ನನಗೆ ಅರ್ಥ ಆಯ್ತು. ಈಗ 14%. ಹ್ಞೂ ಸರ್, ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಐತಿ. ಈಗ 2 ಲಕ್ಷ ನಂದು ಪ್ಲಾಟ್ ಫಸ್ಟ್ ನಿಮ್ಮ ಹತ್ರ ದುಡ್ಡು ತಗೊಂಬಿಡಿ, ನಾ ಸಂಗದ ಬಿಡ್ರಿ. ನಿಮ್ಮ ಹತ್ರ 2 ಲಕ್ಷ ನಾನು ಸಾಲ ತಗೊಂಡಿನಿ, ಅದಕ್ಕೆ ನೀನು 7,000 ರೂಪಾಯಿ ಬಡ್ಡಿಯಪ್ಪ ವರ್ಷಕ್ಕೆ ಲಕ್ಷಕ್ಕೆ ಅಂತ ಹೇಳ್ಬಿಟ್ಟಿರಿ. ಫಸ್ಟ್ ನಿಮ್ಮಲ್ಲಿ ನನ್ನ ಹತ್ರ 2 ಲಕ್ಷ ದುಡ್ಡು ಐತೆ. ಈಗ 2 ಲಕ್ಷ ದುಡ್ಡಿಗೆ ಬಡ್ಡಿ ಫಸ್ಟ್ ಮುಂಗಡವಾಗಿ ನಿನಗೆ 14,000 ರೂಪಾಯಿ ಬಡ್ಡಿ ಕಟ್ಬಿಡ್ತೀನಿ. ನೆಕ್ಸ್ಟ್ ವರ್ಷ 2025 26ಕ್ಕೆ ನಂದು 1 ಲಕ್ಷ ಸಾಲ ಇರುತ್ತೆ. ಅವಾಗ ಕೂಡ ನಾನು 14,000 ಕಟ್ಬೇಕಾ ಬಡ್ಡಿ? ನಿಮಗೆ ನಾನು ಮರುಪಾವತಿ ಚೀಟಿ ಕೊಟ್ಟಿದ್ದೇನೆ ಸರ್, ಅದನ್ನು ಅಲ್ಲ ರೀ, ಅಲ್ಲಿ ಇಕ್ರೆ, ಅಲ್ಲಿ ಆ ಸಂಘ ಬೇಡ, ಅಲ್ಲಿ ಇಕ್ರೆ, ಅಲ್ಲಿ ಸಂಘದಲ್ಲಿ ಇದ್ರೆ ನಾನು ನೀವು ಮಾತಾಡೋದಿಲ್ಲ. ಕೊಟ್ಟಿದ್ದಾಗಲಿಲ್ಲ, ಸೂಪರ್ವೈಸರ್ ಕೊಟ್ಟು ಬಂದಿದ್ದಾಗಲಿ. ಈಗ ನಾನು ಕೊಟ್ಟದ್ದು ನಿಮಗೆ ಲೆಕ್ಕಾಚಾರಗಳು ಸರಿಯಾಗಿ ಬರ್ತಿಲ್ಲ ಅಂತೇಳಿ ಅದಕ್ಕೆ ನಾನೇ ಮರುಪಾವತಿ ಚೀಟಿಯನ್ನು ನಿಮ್ಮ ಹತ್ರ ಕೊಟ್ಟಿದ್ದೇನೆ. ನಂದು ವಾರಕ್ಕೆ ಎಷ್ಟು ಬಡ್ಡಿ ಬೀಳ್ತದೆ, ನೀವು ಎಷ್ಟು ಅಸಲು ಕಟ್ತೀರಿ. ಅರೇ, ನೀವು ವಾರ ಬಡ್ಡಿ ಇಸ್ಕೊಂಬರು, ಅದು ಮೀಟರ್ ಬಡ್ಡಿ ದಂಧೆ ಮಾಡತಕ್ಕಂಥ ನೀವು ಧರ್ಮಸ್ಥಳ ಸಂಘದವರು, ನೀವು ಸಂಘದ ಪ್ರಕಾರ ಮಾತಾಡ್ರಿ. ನೀವು ಇಲ್ಲಿ ಇಂಟ್ರೆಸ್ಟ್ ಅಂತ ಹೇಳ್ತಿರೋದು, ಮತ್ತೆ ನಾನು ಅದನ್ನೇ ಕೇಳ್ತಿರೋದು. ಅಲ್ಲ ಸರ್, 2 ಲಕ್ಷಕ್ಕೆ 1 ವರ್ಷಕ್ಕೆ 14,000 ಬಡ್ಡಿ ತಗೊಂತೀರ. ನಾನು 1 ವರ್ಷ ತಗೋಣ ಹಂಗೆ ಇರ್ತೀನ, ಬಡ್ಡಿ ಸಾಲ ಕಟ್ತಾ ಇದ್ದೇನೆ. ಕಟ್ಟಿದ ಮೇಲೆ ನಾನು ಸಾಲ ಅಲ್ಲಿ ಹೋಗಿರ್ತಲ್ಲ, 1 ಲಕ್ಷ ಸಾಲ ಹೋಗಿರ್ತೀನಿ. 1 ಲಕ್ಷಕ್ಕೆ ಎಷ್ಟು? 7,000 ಬಡ್ಡಿ ತಗೋಬೇಕು. ನೀವ್ ಹೆಂಗ್ ತಗೊಂತೀರಿ ಮತ್ತೆ 22,000? ಇಂಟ್ರೆಸ್ಟ್ ತಗೊಳ್ಳೋದಲ್ಲ ಸರ್, ಕಟ್ ಇಂಟ್ರೆಸ್ಟ್ ಅಲ್ವಾ? ಹೆಂಗ್ ಅಸಲು ಜಾಸ್ತಿ ಇರುವಾಗ ಬಡ್ಡಿ ಜಾಸ್ತಿ ಹೋಗ್ತಾ ಇರ್ತದೆ. ತಗೊಂತೀರಲ್ಲ ರೀ, ಬಡ್ಡಿ ಕಡಿಮೆ ಆಗ್ತಾ ಬರ್ತದೆ. ಅಲ್ಲ ರೀ, 2 ಲಕ್ಷಕ್ಕೆ 14,000 1 ವರ್ಷಕ್ಕೆ ಬಡ್ಡಿ. ನೆಕ್ಸ್ಟ್ ವರ್ಷ ಕೂಡ 14,000 ಬಡ್ಡಿ ತಗೊಂತೀರಲ್ಲ, ಕಟ್ ಇಂಟ್ರೆಸ್ಟ್. ಮತ್ತೆ 1 ವರ್ಷ ತಗೊಂಡ ಕಟ್ಟೋದು ಬೇಡ? ಯಾರು ಕಟ್ಟಿರ್ತ ಮತ್ತೆ ಹೇಳ್ತಿರೋದು ಮತ್ತೆ ನೀವು ಹೇಳ್ತಿರೋದು ಹೆಂಗೈತೆ? ಅಲ್ಲ ಸರ್, ನೀವ್ ಹೇಳ್ತಿರೋದು ಹೆಂಗೈತಿ? ಈಗ ಸರ್, ಗೌರಿ ಗಣೇಶ ಸಂಘ ನಂಬರ್, ಗೌರಿ ಗಣೇಶ ಅಂತ ಹೇಳಿದ್ರೆ ನನ್ನ ಹತ್ರ 3,000 ಸಂಘ ಇದೆ. ನಂಗೆ ಸಂಘದ ನಂಬರ್ ಇದೆ. ಓ ಸರಿ, 30 71 74 GMID 71 74. ಹೌದು, 30 71 74. ಅದರಲ್ಲಿ ಯಾರು? ಗೌರಿ ಗಣೇಶ್ ಫಸ್ಟ್ನೇ ಸದಸ್ಯ ನಾನು, ಮಲ್ಲಿಕಾರ್ಜುನ. ಚೆಕ್ ಮಾಡಿ. 2 ಲಕ್ಷ ಸಾಲವನ್ನ ಹೋದ ಜನವರಿಯಲ್ಲಿ ಸಾಲ ತಗೊಂಡಿದ್ರಿ, 24 ಜನವರಿ. ಈ ಜನವರಿಗೆ 1 ವರ್ಷ ಆಯ್ತು. ಈ ಜನವರಿ 1 ವರ್ಷದ ಮೇಲೆ 2 ತಿಂಗಳಾಗತ್ತೆ. ನಾನೀಗ 1 ತಿಂಗಳಿಂದ ಕಟ್ಟಿಲ್ಲ. ನನಗೆ ಲೆಕ್ಕಾಚಾರ ಬೇಕಂತ ಕಟ್ಟಿಲ್ಲ. ನನಗೆ ಬಡ್ಡಿ ಬೇಕು. ಅದಕ್ಕೆ ಅದರದ್ದು ಮರುಪಾವತಿ ಚೀಟಿ ಹಿಡ್ಕೊಂಡು ಬನ್ನಿ ಸರ್, ನಾನು ಲೆಕ್ಕಾಚಾರ ಕೊಡ್ತೇನೆ. ನೀನು ಮರುಪಾವತಿ ಚೀಟಿ ಅಲ್ಲೇ ತೋರಿಸ್ತಲ್ಲಪ್ಪ, ನಿನ್ನ ಬುಕ್ದಲ್ಲಿ ಬರ್ದಿರಲ್ಲ ನೀವು. 21,000 ನಾನು ನಿಮ್ಗೆ ಸಾಲ ತಗೊಳ್ಳುವಾಗ ಮರುಪಾವತಿ ಚೀಟಿ ಅಂತ ಹೇಳಿ ಒಂದು ಕೊಟ್ಟಿದ್ದೆ. ನಿನ್ನ ಚೀಟಿ ಚೀಟಿ ಬೆಂಕಿ ಇಟ್ಕೊಂಡ್ಲ ನಾನು ಜಾಸ್ತಿ ಕಟ್ತೀನಿ ದುಡ್ಡು. ನಾನು ಇಟ್ಕೊಳ್ಳಿ. ಅಲ್ಲ, ನಾನು ದುಡ್ಡನ್ನು ಜಾಸ್ತಿ ಕಟ್ತೀನಿ. ನಾನು ದುಡ್ಡನ್ನು ಜಾಸ್ತಿ ಕಟ್ತೀನಿ. ಬಡ್ಡಿ ಯಾಕೆ ತಗಂತೀನಿ ನೀನು? 2 ವರ್ಷದಕ್ಕೆ ಕಟ್ಟಿದ್ದೀರಿ ನೀವು 14,000 ಹೆಂಗ್ ತಗೊಂತೀರಿ ನೀವು? 22,000 ಬಡ್ಡಿ ತಗೊಂಡಿರಿ ಆಲ್ರೆಡಿ. ಇನ್ನು ನಂದು ಈಗ 9-10 ತಿಂಗಳು ಟೈಮ್ ಐತೆ. ಆದ್ರೆ ನೀವು 14 ವಾಪಸ್ ಮಾಡ್ತಾ ಇನ್ನು 63 ಅಂತ ಹೇಳಿದ್ರೆ ಇನ್ನು ಎಷ್ಟಲ್ಲಿ 7 70 37 ವಾರ ಇದೆ. ನಾನು 28,000ಕ್ಕಿಂತ ಜಾಸ್ತಿ ಬಡ್ಡಿ ತಗೊಂಡ್ರೆ ನೀವು ಮಾತಾಡ್ಬೇಕು. ನಾನು ಅಷ್ಟೇ ಬಡ್ಡಿಗೆ ಅಂತೇಳಿ ಸಾಲ ಕೊಟ್ಟಿರೋದು ನಿಮ್ಮ ಹತ್ರ. ಸರಿ, ಆಯ್ತು, ಓಕೆ. ಈಗ ನನಗೆ ಅವಸರ ಆಯ್ತು. ನನಗೆ ಈಗ 1 ವರ್ಷ ಆಗೈತೆ. ನಾನು ಆಲ್ರೆಡಿ 22,000 ರೂಪಾಯಿ ಬಡ್ಡಿ ತಗೊಂಡಿರಿ. ಇನ್ನು ನಾನು 37-40 ವಾರ ಕಟ್ಟಿದ್ರೆ ನಾನು ಇನ್ನು 5,000-6,000 ಬಡ್ಡಿ ಅಂತ ಹೇಳ್ತಿದ್ರಿ ನೀವು. ಓಕೆ. ಈಗ ನಾನು 1 ಲಕ್ಷ ರೂಪಾಯಿ ಕ್ಲೋಸ್ ಮಾಡ್ತೀನಿ. ನನಗೆ ಅವಸರ ಇಲ್ಲ ಅಂತ ಕ್ಲೋಸ್ ಮಾಡ್ತೀನಿ ನಾನು. ನನಗೆ ಬಡ್ಡಿ ವಾಪಸ್ ಕೊಡ್ತೀರಾ ನೀವು? ವಾಪಸ್ ಕೊಡೋದಿಲ್ಲ. ಮತ್ತೆ ಇದು ಎಂತ ಲೆಕ್ಕಾಚಾರ? ಮತ್ತೆ ಇದು ಬಗ್ಸಿ ನೋಡಿದ್ರೆ ಚಪ್ಪಲಿನ ಅಲ್ಲ ಸರ್. ಹೇಳ್ತೇವೆ ಸರ್, 2 ವರ್ಷಕ್ಕಾದ್ರೆ ನಿಮ್ಮ ಮಧ್ಯದಲ್ಲಿ ಕ್ಲೋಸ್ ಮಾಡ್ಲಿಕ್ಕಿಲ್ಲ. 2 ವರ್ಷದ ಇಷ್ಟು ಇಂಟ್ರೆಸ್ಟ್ ಬೀಳ್ತದೆ. ಮತ್ತೆ ಅಲ್ಲ ಸರ್, ನೀವ್ ಹೇಳ್ತಿರಲ್ಲ ಸರಿಗರ್ಧ ಅಮೌಂಟ್ಗಿಂತ ಕಮ್ಮಿ ಇದ್ದಂಗೆ ಕ್ಲೋಸ್, ಸರಿಗರ್ಧ ಅದಕ್ಕಿಂತ 3/4% ಸಾಲ ಇದ್ದಂಗೆ ಕ್ಲೋಸ್. ಇದು ಏನು ಸಾಲ ಬರುತ್ತೆ ಸಂಘದಲ್ಲಿ ದುಡ್ಡು ಬಿಡಬೇಡ್ರಿ ಬರ್ಸ್ಕೊಳ್ರಿ ರಾಜ್ಯ ಅಂತ ಹೇಳ್ತಿರಲ್ಲ. ಮತ್ತೇನಿದು? ಅಲ್ಲ ಸರ್, ಕಟ್ಟಿ ಅಂತೇಳಿ ಅಲ್ಲ ಸರ್, ಹೊಸತಾಗಿ 5 ವರ್ಷದಿಂದ ನಮ್ಮ ಜೊತೆ ಸಂಗತಿ ಮಾಡ್ತಾ ಇದ್ದೀರಿ ಸರ್. ನಾನೀಗ ಸೇರ್ಕೊಂಡಿದ್ದು 2018ರಿಂದ ನಾನು ಬುಕ್ಕ ತೆಗೆದು ನೋಡಿಲ್ಲ. ನಾನು ಲಾರಿ ಡ್ರೈವರ್. ನೀನು 7,000 ರೂಪಾಯಿ ಉಳಿತಾಯ ಆಗಿದೆ. ವರ್ಷಕ್ಕೆ 1,000 ರೂಪಾಯಿ ಉಳಿತಾಯ ಕಟ್ತೀರಿ ಸರ್. ಹೇಳ್ತೀನಿ ಕೇಳಿ, ನೀವು ದುಡ್ಡು ಎಷ್ಟು ಹೇಳ್ತೀರೋ ಅಷ್ಟು ಕಟ್ಕೊಂಡ್ ಬಂದಿನ ಇಲ್ವಾ? ನಾವು ಲೆಕ್ಕ ಲೆಕ್ಕ ಕೊಡ್ಬೇಕು ತಾನೆ ನೀವು. ಇದು ಎಕ್ಸ್ಟ್ರಾ ಅಂತ ಹೇಳಿಲ್ಲ. ಅದಕ್ಕೆ ಇಲ್ಲಿಗೆ ಇದು ಏನ್ರಿ? ಇದು ಏನ್ರಿ? ಮತ್ತಿದು ಮೆಟ್ಟ ತಗೊಂಡು ಟವಲ್ ಇಟ್ಕೊಂಡು ಹೊಡಿತಾ ಇದ್ರಿ ನೀವು, ಗೊತ್ತಾ ಜನಗಳಿಗೆಲ್ಲ? ಹಾಗೆ ಮಾಡ್ತಿರೋದು. ಈಗ ಎಕ್ಸ್ಟ್ರಾ ಬಡ್ಡಿ ಕಟ್ಕೊಂಡ್ಮೇಲೆ ನಮ್ ದುಡ್ಡು ಕ್ಲೋಸ್ ಮಾಡಿದ್ರೆ ವಾಪಸ್ ಕೊಡ್ಬೇಕು ತಾನೆ ಅದು? ಅದೇನ್ರಿ? ಅಲ್ಲ ರೀ, ಮತ್ತೆ ಅದೇನಂತಾರದ್ ಮತ್ತೆ ಮೀಟರ್ ಬಡ್ಡಿ ದಂಧೆ ಅಂತಾರ ಇದನ್ನ. ಅಕ್ರಮ ಅಂಬದಿದ್ನ, ಸಕ್ರಮ ಅಂಬದಿಲ್ಲ. ಇದನ್ನ ಅಕ್ರಮ ಅಂಬಲ್ಲ, ಸಕ್ರಮ ಅಂತಾರ ಇದನ್ನ. ಮತ್ತೆ
ಸಾರ್ ಹೇಳ್ದಂಗೆ ನಡ್ಕ ರೂಪಾಯಿ ಬಡ್ಡಿಗೆ ಅಂತ ಹೇಳಿ 2 ವರ್ಷಕ್ಕೆ 28,000 ರೂಪಾಯಿ ಕಟ್ಟಬೇಕು. ನೀವು 2 ವರ್ಷ ತನಕ ನಿಧಾನಕ್ಕೆ ಕಟ್ಟಿ ಕಂತು ಪ್ರಕಾರ 2 ಅಷ್ಟೇ ಬಡ್ಡಿ ಸರಿ ಬೀಳ್ತದಲ್ಲ. ಆಯ್ತು ಅಲ್ಲಿ ಇದ್ಕೊಳ್ರಿ ಸಾಲದ ಅಲ್ಲಿ ಇರಲಿ. ಈಗ ನೀವು ಇನ್ಸೂರೆನ್ಸ್ ಮಾಡಿದ್ರಲ್ಲ, ಇನ್ಸೂರೆನ್ಸ್ 5,000 ಕಟ್ಸಿರ್ತೀರಲ್ಲ, ಹ್ಮ್ 5,000ಕ್ಕೆ 1,000 ಪೆನಾಲ್ಟಿ ಬಡ್ಡಿ, 5,000ಕ್ಕೆ 1,000 ರೂಪಾಯಿ ಬಡ್ಡಿ ಹಾಕಿ ವಸೂಲು ಮಾಡ್ತಾ ಇದ್ದೀರಿ. ಬಡ್ಡಿ ಹಾಕಿದ್ದಾರೆ ಅಂತ ಹೇಳಿ 1,000 ರೂಪಾಯಿ ಅಲ್ಲಿ ತೆಗೆದು ನೋಡ್ರಿ ಸರ್, ನಾ ಸುಮ್ಮನೆ ಕತೆ ಹೇಳೋದಿಲ್ಲ. 1,500 ಚಿಲ್ಲರೆ ಬಡ್ಡಿ ಕಟ್ಟಿದ್ದೀರಿ 5,000ಕ್ಕೆ. ಅಲ್ಲ ಸರ್, ಅಲ್ಲಿ ನಿಮ್ ಇವಾಗಿಂದ ಹೇಳ್ಬಾಡ್ರಿ, ಇವಾಗಿಂದು 3,000 ರೂಪಾಯಿ ತಗೊಂಡಿರಲ್ಲಿ, ಕಟ್ಟಿರ್ತಕ್ಕಂಥ ದುಡ್ಡು ತಗೊಂಡಿರಲ್ಲಿ ನೀವು ಅಲ್ಲಿ. ಅದ್ ಬಿಟ್ರೆ ಇಂದು ನೋಡ್ರಿ 5,000 ರೂಪಾಯಿ ನೀವು ತಗೊಂತಿರೋದು ಎಷ್ಟು, ಅದ್ ಕಂತು ಎಷ್ಟು 100 ಚಿಲ್ಲರೆ ಐತೆ, ಇಲ್ಲ 200 ರೂಪಾಯಿ ತಂದ್ರೆ ಆ ಕಂತು ಪ್ರಕಾರ ತಗೋಬೇಕಾಗಿತ್ತು. ಅದನ್ನೇನ್ ಮಾಡಿದ್ರಿ ಇವಾಗ ನೀವು? ಇದೇ ತಿಂಗಳಲ್ಲಿ 3,000 ರೂಪಾಯಿ ತಗೊಂಡ್ರಿ, ಇನ್ನು 24 ರೂಪಾಯಿ ಬಡ್ಡಿ ಹಾಕಿರಿ, ಇನ್ನು ನಿಮ್ದು 2,000 ರೂಪಾಯಿ ಇನ್ಸೂರೆನ್ಸ್ ಬ್ಯಾಲೆನ್ಸ್ ಅಂತ ತೋರಿಸ್ತಾ ಇದ್ರಿ ಅದ್ರಲ್ಲಿ ಚೀಟಲ್ಲಿ ಐತೆ. ನಾನು ನೋಡಿ ಬಂದಿನಿ, ನಾನು ನೋಡ್ಲಾರ್ದೆ ಮಾತಾಡಿಲ್ಲ. ಹಿಂದೆ ಹೆಂಗಿತ್ತು, ಇವಾಗ ಯಾಕೆ ಹಿಂಗ್ ಮಾಡಿದ್ರಿ? ಆಯ್ತು, ಬೇರೆ ಏನ್ ಪ್ರಶ್ನೆ ಇದೆ? ನಾನು ಒಂದೇ ಸಲ ಉತ್ತರ ಕೊಡ್ತೇನೆ, ಮತ್ತೆ ನಿಮ್ಮ ಪ್ರಶ್ನೆಗಳು ಬೇಡ. ಸರಿ ಆಯ್ತು. ಇವಾಗ ತಗೊಂಡಿರಲ್ಲ 3,000 ನಮ್ಮ ದುಡ್ಡು ತಗೊಂಡಿರಲ್ಲ, 5,000 ರಿನ್ಯೂವಲ್ ಮಾಡ್ಕೊಂಡಿರಿ ನೀವು ನಂಬರ್ ಹೋಗಿ ನೀವು LIC ಆಫೀಸ್ ಕಟ್ಟಿದಿರ ತಾನೆ, ಕಟ್ಟಿದಿರ ಅಂಬೋದಕ್ಕೆ ನನಗೆ ಹೆಸರಲ್ಲಿ LICಗೆ 5,257 ರೂಪಾಯಿ ನಾನು ಕಳಿಸಿ ಆಗಿದೆ ಅಂತ. ಸರಿ ಕಳಿಸಿರ ಸರ್, ಸಾಲದ ರೂಪದಲ್ಲಿ ಅದನ್ನ ತಗೊಂಡಿದ್ದೀರಿ, ವಾರದ ಕಂತಲ್ಲಿ ಕಟ್ತಾ ಇದ್ದೀರಿ. ನನ್ನ ಕೇಳಿದ ನೀವು 57 ರೂಪಾಯಿ LIC ಕಂತನ್ನ ನಾನು ಕಳಿಸಿದೆ ಅಂತ ಹೇಳಿಲ್ಲ ಸರ್. ಲೋನ್ ಇದ್ದ ಒಂದು ನಿಮಿಷ ನನ್ನನ್ನು ಕೇಳಿದಿರ? ನಮ್ಮ ಹತ್ರ ಸೈನ್ ಮಾಡಿಸ್ಕೊಳ್ಳಿ ಕೇಳಿದ್ರೆ ನಂದು ಇನ್ಸೂರೆನ್ಸ್ ಬರ್ತಪ್ಪ ಅಂತಂದ್ರೆ ಇನ್ಸೂರೆನ್ಸ್ ಕೊಟ್ಟವರು ನಾನಾ? ಒಂದು ನಿಮಿಷ ಸುಮ್ಮನೆ ಇರ್ರಿ ಸರ್, ಮಾತಾಡಬೇಡ್ರಿ. ನಾನು ಮಾತಾಡೋತ್ರ ನಾನು ಇವಾಗ ಕೇಳ್ತಾನೆ ಆನ್ಸರ್ ಹೇಳ್ರಿ. ನನ್ನ ಕಂತು ಬಾಕಿ ನಮ್ಮ ಸಂಘದಲ್ಲಿ ಒಬ್ಬ ಸದಸ್ಯನ ಕಂತು ಬಾಕಿ ಬಂದಿದೆ. ಹಾಗಾದ್ರೆ ರಿನ್ಯೂವಲ್ ಹೆಂಗಾಗುತ್ತೆ? ಯಾರ್ದೋ ಬಂದದ, ನಂದೇ ಅಂದ್ಕೊಳ್ರಿ, ಇನ್ನೊಬ್ಬದ ನಂದೇ ಕಂತು ಬಾಕಿ ಆಯ್ತು, ನಂದು ರಿನ್ಯೂವಲ್ ಹೆಂಗ್ ಮಾಡ್ಕೊಂತೀರಿ ನೀವು? ನಾನು ಕೇಳ್ದಲೆ ನಾನು ಸೈನ್ ಮಾಡಿಲ್ಲ ಅಲ್ಲಿ, ನಾನು ಸೈನ್ ಮಾಡಿಲ್ಲ ಸರ್. ನಾನು ಸೈನ್ ಮಾಡಿದ್ರೆ ನಾನು ಒಪ್ಕೊಂತಿದ್ದೆ. ಅವ್ರ ಕಂತು ಬಾಕಿ ಅದೇ ನಮ್ಮ ಯಾರು SB ಇದಾರಲ್ಲ ಇರ್ಫಾನ್ ಅವ್ರಿಗೆ ಕೇಳಿದ್ರೆ ಕಂತು ಬಾಕಿ ಐತಣ, ಹಂಗಾಗಿ ನಿಮ್ದು ರಿನ್ಯೂವಲ್ ಆಗಲ್ಲ, ಡೈರೆಕ್ಟ್ ನೀವು ದುಡ್ಡು ಕಟ್ಟಬೇಕು, ಇಲ್ಲ ಅವ್ರ ಹತ್ರ ಕಟ್ಸು ಅಂತ ಹೇಳಿದ್ರು. ನಮಗೆ ಅವ್ರು ಕಟ್ಟಕ್ಕೆ ನಮ್ಮ ಕೈಲಿ ಆಗಲ್ಲಪ್ಪ ಅಂತ ಹೇಳಿದ್ರು. ಸರಿ, ನಾವು ಅವ್ರ ಮೇಲೆ ಪ್ರೊಜರ್ ಮಾಡಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ, ಯಾಕಂದ್ರೆ ನಾವು ದುಡ್ಡು ನಾವು ಕೊಟ್ಟಿಲ್ಲ, ಬ್ಯಾಂಕ್ ಕೊಟ್ಟಿರೋದು, ಬ್ಯಾಂಕ್ ಬೇಕಾದ್ರೆ ಪ್ರೊಜರ್ ಮಾಡಲಿ ಅಂತ ಹೇಳಿ ಸುಮ್ಕಾಗಿಲ್ಲ, ತಲೆ ಕೆಡಿಸ್ಕೊಂಡಿಲ್ಲ ನಾವು. ಈಗ ನೋಡಿ ತೆಗೆದು ನೋಡಿ, ಅಲ್ಲೇ ನೋಡ್ಕೊಂತಿದ್ದೀರಲ್ಲ ಸರ್. ಈಗ 12,000 ಕಂತು ಬಾಕಿ ಐತೆ, ಅದೇ ಎಷ್ಟು ವಾರ ಆಗೈತೆ ನೋಡ್ರಿ ಅವ್ರದ್ದು? 3 ತಿಂಗಳು ಆಗ್ತಿದೆ ಕಂತು ಬಾಕಿ ಐತೆ. 2,100 ರೂಪಾಯಿ ಕಂತು ವಾರಕ್ಕೆ ಸರ್. ಅದು 1,000 ರೂಪಾಯಿ ಐತೆ ನಂಗೆ ಗೊತ್ತಿಲ್ಲ. ಅವ್ರು 7,000 ಕಂತಾದ್ರೆ 14,000 ರೂಪಾಯಿ 7 ವಾರದಿಂದ ಬಾಕಿ. ನಿಮ್ದು LIC ಎಂಟ್ರಿ ಆಗಿ 9 ವಾರ ಆಯ್ತು. ಕಂತು ಬಾಕಿ ಆಗ್ಬೇಕಾದ ಮೊದಲೇ ನಿಮ್ದು LIC ರಿನ್ಯೂವಲ್ ಮಾಡಿದ್ದಾರೆ ಸರ್. ಸ್ವಲ್ಪ ನೋಡಿ ಮಾತಾಡ್ರಿ. ಇದೇ ತಿಂಗಳು 3,000 ಸರ್. ಬುಕ್ದಲ್ಲಿ ಹಚ್ಚಿರಲ್ಲ, ಒಂದು 2ನೇ ತಿಂಗಳಿನ ರಿನ್ಯೂವಲ್ ಇರೋದು LIC, 2ನೇ ತಿಂಗಳು ರಿನ್ಯೂವಲ್ ಇರೋದು ನಮ್ದು. ನೀನ್ 8ನೇ ತಿಂಗಳು ತಗೊಂಡ್ರೆ ರಿನ್ಯೂವಲ್ ಆಗಿದೆ ಅಂತ. ಮತ್ತೆ 8 ತಿಂಗಳು ಕಾಲ ಯಾಕೆ ತಗೊಂಡ್ರಿ ನೀವು? 8 ತಿಂಗಳು 25ಕ್ಕೆ ನಿಮ್ಮಲ್ಲಿ ರಿನ್ಯೂವಲ್ ಆಗಿದೆ, ನಿಮ್ದು LIC ರಿನ್ಯೂವಲ್ ಆಗಿದೆ. 3 ತಾರೀಕು 2ನೇ ತಿಂಗಳು 25ನೇ ವರ್ಷ. ಓಕೆನಾ? ಇದೇ ನಂಬರಾ? ಮತ್ ಕಂತು ಬಾಕಿ ಆಗಿರೋದು ಹಿಂದೆ ಆಗೈತಾ ಮುಂದೆ ಆಗೈತಿ? ಈಗ ಎಷ್ಟನೇ ತಿಂಗಳು? 4ನೇ ತಿಂಗಳು ಆಗಿರೋದು ಕಂತು ಬಾಕಿ. ನಿಮ್ದು LIC ರಿನ್ಯೂವಲ್ ಆಗಿ 9 ವಾರ ಆಯ್ತು, ಅವ್ರು ಕಂತು ಬಾಕಿ ಇಡ್ಲಿಕ್ಕೆ ಹೋಗಿ 7 ವಾರ ಆಯ್ತು ಸರ್. ಇದಕ್ಕಿಂತ ಮುಂಚೆನೆ 7 ವಾರ ಬುಕ್ಕ ತೆಗೆದು ಬಂದು ನೋಡ್ರಿ ಸರ್. ಕಂತು ಬಾಕಿ ಆಗಿರೋದು ಮುಂದಿನ ಕಂತು ಬಾಕಿ ಆಗಿದೆ. ನಾ ಸುಳ್ಳು ಹೇಳ್ತೇನೆ ನಿಮ್ಗೆ, ಬುಕ್ ಎವಿಡೆನ್ಸ್ ಇಟ್ಕೊಂಡೆ ತೋರಿಸ್ತಾ ಇದೀನಿ. ಹೌದು ಸರಿ, ನಂದು ಇವಾಗ ಕಂತು ಬಾಕಿ ಎಷ್ಟಾಗುತ್ತೆ ಸರ್? ನಂದೀಗ ನಿಮ್ದು 1 ವಾರದ ಕಂತು ಬಾಕಿ ಇದೆ. ನನಗೆ 4 ವಾರ ಕಟ್ಟಿಲ್ಲಲ್ಲ, ಮತ್ತೆ ಅದನ್ನ ಯಾರು ಕಟ್ಟಿದ್ರು? ನೀವು ಕಟ್ಟಿದ್ರಾ? ಅಂತ ಹೇಳಿದ್ರೆ ನೀವು ಮೊದಲು ಕಂತಿಗಿಂತ ಜಾಸ್ತಿ ಹಾಕ್ತಾ ಇದ್ರಿ ಸರ್. ನನಗೆ ಬೇಕಾಗಿದ್ದು 2,400 ರೂಪಾಯಿ ಕಂತು. ನೀವು ವಾರದ ಕಂತು ಎಷ್ಟು ಹಾಕ್ತಿದ್ರಿ ವಾರ? 2,500 ಆಗ್ತದೆ ನನಗೆ. PRK ಬರಬಾರ್ದು ನನಗೆ ಇನ್ಸೂರೆನ್ಸ್. ಅಲ್ಲ ಸರ್, ನನಗೆ ಇನ್ಸೂರೆನ್ಸ್ ದುಡ್ಡು ಬರಬಾರ್ದು ಅಂತ ಹೇಳಿ ಹೆಚ್ಚಿಗೆ ದುಡ್ಡು ಕಟ್ಟಿದ ಸಮೇತ ನೀವು ಮತ್ತೆ ಇನ್ಸೂರೆನ್ಸ್ ಕೊಟ್ಟದಕ್ಕೆ ಬಡ್ಡಿ ಜಡಿತಾ ಇದೀರಿ. ಏನ್ ಅರ್ಥ ಇದು ನೀವು? ಇಲ್ಲಿ ನಾನು ಹೇಳ್ತೇನೆ ನಿಮ್ಗೆ, ವಾರದ ಕಂತು ಎಷ್ಟು ನೀವು ಕಟ್ಟಬೇಕಾಗಿದ್ದು ಅಂತ ಹೇಳಿದ್ರೆ 2,397 ರೂಪಾಯಿ ನನಗೆ ವಾರದ ಕಂತು ನೀವು ಕಟ್ಟಬೇಕು. ವಾರ ಇನ್ಸೂರೆನ್ಸ್ ಮತ್ತೆ ಎಲ್ಲ ಇದು ನಿಮ್ಮ ದೊಡ್ಡ ಸಾಲದ ಕಂತು ಸೇರಿ ನೀವೇನ್ ಮಾಡ್ತೀರಿ? ವಾರ 113 ರೂಪಾಯಿ ಜಾಸ್ತಿ ಕಟ್ತೀರಿ. 2,500 ಕಟ್ತೇನೆ ಅಂತ ಹೇಳಿದ್ರಲ್ಲ, LIC ಬಿಟ್ಟು ಕಟ್ತೀರಿ, LIC ಸೇರಿ ಕಟ್ಟೋದು 2,500. ಅದ್ ನಿಮಗ್ ಗೊತ್ತಿದ್ದು. ನನಗೆ 2,500 ಕಟ್ಟಂತ ಹೇಳಿದ್ರೆ 2,500 ಪ್ಲಸ್ 20 ರೂಪಾಯಿ ಉಳಿತಾಯ ಅಂತ ಕೊಡ್ತೀವಿ. ರೂಪಾಯಿ ನೀವು 104 ರೂಪಾಯಿ ಪ್ರತಿ ವಾರ ಜಾಸ್ತಿ ಆಗ್ತಾ ಇದ್ದೀರಿ. ಹಾಗಾಗಿ ನಿಮ್ದು ಕಂತು ಬಾಕಿ 1 ವಾರದ ಮಾತ್ರ ಬಂದು. ಅಲ್ಲ ರೀ, ಆಲ್ಮೋಸ್ಟ್ ಅಲ್ಲ ಸರ್, ನಿಮಗೆ ದೊಡ್ಡ ಗುಣ ಐತಲ್ಲ. ನಂದು ದುಡ್ಡು ಮತ್ತೆ ವಾರ 100 ರೂಪಾಯಿ ಜಾಸ್ತಿ ಹೋದ್ರೆ 50 ವಾರಕ್ಕೆ ಈ ವಾರ ಈ ಸಲ ನನಗೆ ಇನ್ಸೂರೆನ್ಸ್ ನನಗೆ ಕಾಲ ಹಾಕಿ ಕೊಡ್ತೀರಿ. ನನಗೆ ನನ್ನ ದುಡ್ಡು ಎಕ್ಸ್ಟ್ರಾ ಅಮೌಂಟ್ ಇರೋ ದುಡ್ಡು ನಿಮಗೆ ಇನ್ಸೂರೆನ್ಸ್ ತಗೋಬೋದಾಗಿತ್ತಲ್ಲ. 6,000 ರೂಪಾಯಿ ನಿಮ್ಮ ಹತ್ರ ಎಕ್ಸ್ಟ್ರಾ ಇದ್ದದ್ದು 3,000 ರೂಪಾಯಿ ದುಡ್ಡಿತ್ತು. ಅದಕ್ಕೆ ಅದು ಎಲ್ಲಿ ಹೋಗಿದೆ? LIC 3,000 ರೂಪಾಯಿ ಹೋಗಿ 2,000 ರೂಪಾಯಿ ಉಳಿದಿದೆ ನಿಮ್ದು. ಮತ್ತೆ ಕಂತು ಕಟ್ಟಿದ್ದು ನೀವು ಜಾಸ್ತಿ ಕಟ್ಟಿರೋದು ಅಂತ. ಹಂಗ ಬಂದ್ರೆ ಹಿಂಗ್ ಬರ್ತೀರಾ? ಸರಿ,
ನಾವು ಕಟ್ಟಿರ್ತಕ್ಕಂಥ ದುಡ್ಡು 3,000 ಮಾತ್ರ LIC ಹೋಯ್ತು, ಉಳಿಕೆ ದುಡ್ಡು ಸಾಲ ತಗೊಂಡಿರಲ್ಲ, ಸಾಲ ತಗೊಂಡು ಸಾಲಕ್ಕೆ ಹಾಕ್ಕೊಂಡ್ ಬದಲು ಅದೇ 3 ವಾರ ಕಂತು ಬಾಕಿ ಮಾಡಿನಲ್ಲ, ಕಂತು ಬಾಕಿ ಹಾಕ್ಕೊಂಡ್ ಬದಲು ಇನ್ಸೂರೆನ್ಸ್ಗೆ ಹಾಕ್ಬೋದಾಯ್ತಲ್ಲ, ಯಾಕೆ ಹಾಕ್ಲಿಲ್ಲ? ಅದೇ ಇನ್ಸೂರೆನ್ಸ್ ಹಾಕಿ ನಿಮ್ದು 1 ವಾರದ ಮಾತ್ರ ಕಂತು ಬಾಕಿ ಇರುವುದು ಅಂತ ನಾನು ಹೇಳಿದ್ದು. ನಾವು ಕಟ್ಟಲಿಲ್ಲ 3 ವಾರ ಆಯ್ತಲ್ರಿ. 4 ವಾರ ಕಟ್ಟಲಿಲ್ಲಲ್ಲ, 2,500 ಸಾವಿರ ರೂಪಾಯಿ, 4 ವಾರ 10,000 ರೂಪಾಯಿ ಕಟ್ಟಬೇಕಿತ್ತು. 10,000 ಮತ್ತೆ ಅದನ್ನ ಯಾರು ಹಾಕೊಟ್ರು? ಯಾರು ಹಾಕಿದ್ರು? ಕಟ್ಟೋ ಬದಲು ನನಗೆ 1 ವಾರದ ಮಾತ್ರ ನಿಮ್ದು ಬಾಕಿ ಅಂತ ಕಾಣಿಸ್ತಿದೆ ಅಂತ ಹೇಳಿದ್ದು. ನೀವು 3 ವಾರದ ಕಂತು ಎಕ್ಸ್ಟ್ರಾ ಕಟ್ಟಿದ್ದಕ್ಕೆ ಇಲ್ಲಿ LIC ಹೋಗಿದೆ, ಸಾಲದ್ರಲ್ಲಿ 1 ವಾರದ ಮಾತ್ರ ಬಾಕಿ ಇದೆ ಅಂತ. ಅಂದ್ರೆ ಇವಾಗ ನಾಳೆ ಕ್ಲಿಯರ್ ಮಾಡಿದ್ರೆ ಇವಾಗ ನೀವು ಕ್ಲೀನ್ ಆಗಿ ಹೇಳ್ತಾ ಇದ್ರೆ ನಮ್ಗೆ ಏನ್ ಹೇಳ್ಕೊಡ್ತಾ ಇದೀರಿ ಅಂದ್ರೆ, ನೀನ್ ವಾರ ಕಂತು ಕಟ್ಬೇಡಪ್ಪ, ತಿಂಗಳಿಗೆ ಒಮ್ಮೆ ಕಟ್ಟು, 3 ವಾರದ ನಾವು ಹಾಕೊಂತೀವಿ, 1 ವಾರದ ಮಾತ್ರ ಕಂತು ಬಾಕಿ ಬರ್ತಾ 1 ವಾರದ ಕಟ್ಟ ಅಂತ ಹೇಳ್ತಾ ಇದೀರಿ. ಕರೆಕ್ಟ್, ಒಳ್ಳೆ ಪಾಠ. ಎಲ್ಲರೂ ಇದೇ ತರ ಹೇಳ್ಕೊಂಡ್ ಬಂದ್ಬಿಡ್ರಿ. ಸುಮ್ನೆ ಯಾಕೆ ವಾರ ಕಟ್ಸಿ ಜನಕ್ಕೆಲ್ಲ ಹಿಂಸೆ ಕೊಡ್ತಾ ಇದೀರಾ? ನೀವು ಜಾಸ್ತಿ ಕಟ್ಟಿದ್ದಕ್ಕೆ ನಾನು ಹೇಳಿದ್ದು ಸರ್. ನಾನ್ ಜಾಸ್ತಿ ಕಂತು ಪ್ರಕಾರ ಕಟ್ಟಿದ್ರೆ ಅದನ್ನ ವಾರ ಕಟ್ಟಲೇಬೇಕು. ಸರಿ, ಓಕೆ, ಇದು ಕ್ಲಿಯರಿಟಿ ಇಲ್ಲ ಸರ್, ನನಗೆ ಇದಕ್ಕೂ ಕ್ಲಿಯರಿಟಿ ಸಿಗ್ಲಿಲ್ಲ. ಹೋಗ್ಲಿ ಬಿಡ್ರಿ, ನೀವು ಅಲ್ಲಿಗೆ ಬಂದು ಅಲ್ಲಿಗೆ ಹೋಗ್ತಾ ಅಲ್ಲಿಗೆ ಬಂದು ನೀವು ಹೋಗ್ತೀರಾ? ಈಗಲೂ ನಿಮ್ಮ ಹತ್ರ ಹೇಳ್ತೇನೆ ಕೇಳಿ. ನೀವು ತಿಂಗಳಿಗೆ ಫಸ್ಟ್ ವಾರದಲ್ಲಿ 10,000 ರೂಪಾಯಿ ಕಟ್ಟಿಬಿಡಿ. ನೋಡಿ ಸರ್, ಒಂದ್ ನಿಮಿಷ. ಸರಿ, ಇವಾಗ PRK ಅಂತ ತಗೊಂಡಿರಲ್ಲ, 3,300 ರೂಪಾಯಿ ತಗೊಂಡಿರಲ್ಲ, ಅದು 2 ವರ್ಷ ತಗೊಂಡಿರ, 1 ವರ್ಷ ತಗೊಂಡಿರೋದು? 2 ವರ್ಷದ್ದು. 2 ವರ್ಷ ತಗೊಂಡಿರಿ. ಯಾವ್ದು ಕ್ಲೈಮ್ ಎಷ್ಟು ಬರ್ತಾರದು? ಅದು ಎಷ್ಟು ಅಸಲು ಉಳಿದಿರ್ತದೆ ಅಷ್ಟು ಕ್ಲೈಮ್ ಆಗ್ತದೆ. ಅಲ್ಲ ಸರ್, ನೀವು ಪೂರಿ ಇವಾಗ 2 ಲಕ್ಷಕ್ಕೆ ತಗೊಂಡಿರಾ ಏನು ಅಕಸ್ಮಾತ್? ನಾನು ಹೇಳ್ತೇನೆ ಕೇಳಿ ಕರೆಕ್ಟ್ ಆಗಿ ಮಲ್ಲಿಕಾರ್ಜುನ್ ಅವರೇ. ಈಗ ಜುಲೈಯಲ್ಲಿ ನೀವು ಹೋದ ಇದರಲ್ಲಿ ಜನವರಿಯಲ್ಲಿ ಸಾಲ ತಗೊಂಡಿದ್ದು 24. ಹೌದು ಹೌದು ಸರ್. ಇದು ನಾವು ತಗೊಳ್ಳುವಾಗ ನಿಮ್ಗೆ 2 ಲಕ್ಷದ್ದು ಒಮ್ಮೆಲೆ 2 ವರ್ಷಕ್ಕೆ PRK ಅನ್ನ ತಗೊಂಡಿದ್ವಿ ಆ ವರ್ಷ. ಈಗ ನಂದು ಕೇಳಿ. ಆಯ್ತು ಹೇಳಿ ಸರ್. ಆಗಸ್ಟ್ ಅದು ಏನ್ ಮಾಡಿದೇವೆ ಅಂತ ಹೇಳಿದ್ರೆ, ನಮ್ಗೆ ಪ್ರತಿ ವರ್ಷ PRK ಏನ್ ಮಾಡ್ಬೇಕಂದ್ರೆ August 1ರಿಂದ July 31 ತನಕ ಟೈಮ್ ಇರೋದು. ಹೌದು. ನಿಮ್ದು ಆ 7 ತಿಂಗಳದ್ದು ನಾವು LIC ಆಫೀಸಿಗೆ ಕಳಿಸಿ, ಮತ್ತೆ 1 ವರ್ಷ 24 ತಿಂಗಳಲ್ಲಿ 7 ತಿಂಗಳು ಹೋದ್ರೆ 16 ತಿಂಗಳದ್ದು ಅಮೌಂಟ್ ನನ್ನ ಹತ್ರ ಇತ್ತು. ಎಲ್ಲಿ LIC ನಾನು PRK ಇಟ್ಕೊಂಡಿದ್ದೆ. ಈಗ ನಿಮ್ಗೆ LIC ಆಗಿದೆಯಲ್ಲ ಈ ವರ್ಷದ ಎಷ್ಟು ಅಂತ ಹೇಳಿದ್ರೆ, ಮೊನ್ನೆ August 1ಕ್ಕೆ ಎಷ್ಟು August 1ಕ್ಕೆ ಅಸಲು ಉಳಿದಿದೆಯೋ ಅದಕ್ಕೆ ಈ ವರ್ಷ ಮುಂದಿನ July 31 ತನಕ ನಿಮ್ಮ ಆ PRK ನಡೀತದೆ. ಅದಕ್ಕೆ ಮತ್ತೆ ಆಮೇಲೆ ಎಕ್ಸ್ಟ್ರಾ ಮತ್ತೆ PRK ಕಟ್ಟಬೇಕು. ನಿಮ್ದು ಸಾಲ ಮುಗಿಯೋ ತನಕ PRK ಕಟ್ಲಿಕ್ಕಿಲ್ಲ ನೀವು 2 ಲಕ್ಷ. ಸರಿ, ಓಕೆ ಸರ್. ನಾನು ಒಂದೇ ಸಲ ತಗೊಂಡಿದ್ದೇನೆ. ಸರಿ ಸರ್, 1 ನಿಮಿಷ. ಈಗ PRK ನಾನು 2 ಲಕ್ಷಕ್ಕೂ ತಗೊಂಡ್ಬಿಟ್ಟಿನಿ. ಈ ಅಕಸ್ಮಾತ್ 2 ಲಕ್ಷದಲ್ಲಿ 1 ವಾರ ಇರುತ್ತೆ ಸರ್, ನಮ್ಮ ಸಂಘದ್ದು ಸಾಲ 1 ವಾರ ಇರುತ್ತೆ. 2,500 ನಂದು 2,000 ಸಂಘದಲ್ಲಿ ಸಾಲ ಇರುತ್ತೆ. ಅಕಸ್ಮಾತ್ ನಾನು ನನ್ನ ಹೆಂಡತಿಯಿಂದ ಯಾರೋ ಒಬ್ರು ಸತ್ತು ಹೋದ್ರೆ ಆ 2 ಲಕ್ಷ ದುಡ್ಡು ಬರುತ್ತಾ, ಬರೀ 2,000 ಮಾತ್ರ ಮನ್ನಾ ಆಗುತ್ತಾ? ಆಗಲ್ಲ. ನಿಮ್ದು ಜುಲೈ ಎಂಡಿಗೆ ಎಷ್ಟು ಲಕ್ಷಕ್ಕೆ PRK ಆಗಿದೆಯೋ ಅಷ್ಟು ಕ್ಲೈಮ್ ಆಗ್ತದೆ. August 31ಕ್ಕೆ ನಿಮ್ಮ ಅಸಲು ಎಷ್ಟಿತ್ತೋ ಅಷ್ಟು ಕ್ಲೈಮ್ ಆಗ್ತದೆ. ಅದರಲ್ಲಿ ನನ್ನ ಸಾಲ ಎಷ್ಟಿದೆ ಅಸಲಿದೆ ಅಲ್ವಾ ಟೋಟಲ್? ಹ್ಞೂ ಸರ್. 83,000 ರೂಪಾಯಿ. ನನಗೆ 80, ನಾನು ಅದನ್ನ ಕೇಳ್ತಿಲ್ಲ ಸರ್, ನಾನು ಅದನ್ನ ಕೇಳ್ತಿಲ್ಲ. ನಾನೀಗ ಹೇಳುದು ಕೇಳಿ, ನೀವು ಹೇಳಿದ್ ನನ್ಗೆ ಅರ್ಥ ಆಯ್ತು. ನೀವು August ರಲ್ಲಿ 2 ಲಕ್ಷ ಸಾಲ ತಗೊಂಡಿದ್ರೆ, ನೀವು ಅಕಸ್ಮಾತ್ ಆ ವರ್ಷದಲ್ಲಿ ಯಾರಾದ್ರೂ ಒಬ್ರು ಡೆತ್ ಆದ್ರೆ, ಅಂದ್ರೆ July 31 ಈ August 1ರಿಂದ ಮುಂದಿನ July 31 ಯಾರಾದ್ರೂ ಒಬ್ರು ಡೆತ್ ಆದ್ರೆ 2 ಲಕ್ಷಕ್ಕೆ 2 ಲಕ್ಷನೂ ಕ್ಲೈಮ್ ಆಗ್ತದೆ. ಅದಿಲ್ಲ ಅಂದ್ರೆ ಆಗ್ತದೆ ಅಂತ ಕೇಳಿ, 2 ಲಕ್ಷ ಕ್ಲೈಮ್ ಆಗ್ತದೆ. ನನ್ನದ್ರಲ್ಲಿ ನಿಮ್ಮ ಸಂಘದಲ್ಲಿ ಎಷ್ಟು ಸಾಲ ಬಾಕಿ ಇದೆಯೋ ಅಷ್ಟು ಸಾಲ ಸಂಘಕ್ಕೆ ಹಾಕೊಂಡು ಉಳಿದದ್ದು ನಾಮಿನಿ ಅಕೌಂಟಿಗೆ ಹೋಗ್ತದೆ PRK ಅಮೌಂಟ್. ಅಲ್ಲ ಸರ್, ಇವಾಗ ನಾನು ಕೇಳ್ತಿ ಕ್ಲಾರಿಫಿಕೇಶನ್ ಅಂದ್ರೆ ಸರ್, ಈಗ ನಂದು 2,000 ಆಯ್ತು ಸರ್. ಈ ವಾರ ಈ ಗುರುವಾರ ನಾಳೆ ಕಟ್ಟಬೇಕು, ನಾನು 2,000 ಕಟ್ಟಬೇಕು. ಇವತ್ತೇ ಅಕಸ್ಮಾತ್ ಆಗಿ ನಾನು ಡೆತ್ ಆದ್ವಿ ಅಂತ, ಆದ್ರೆ ನಂಗೆ 2,000 ಅಷ್ಟೇ ಮನ್ನಾ ಆಗುತ್ತಾ, ಏನಾದ್ರು 2 ಲಕ್ಷ ನಾ ಕಟ್ಟಿರ್ತಕ್ಕಂಥ ದುಡ್ಡು ಏನಾದ್ರು ವಾಪಸ್ ಬರ್ತಾವ ಅಂತ ಕೇಳ್ತಿರೋದು? ಅದೇ ಹೇಳಿದ್ ನಾನು, 2 ಲಕ್ಷ ನಿಮ್ಗೆ. ಈಗ ನಾನು ಅದೇ ಹೇಳ್ದಲ್ಲ, ಈಗ ಜುಲೈಯಲ್ಲಿ ನೀವು ಸಾಲ ತಗೊಂಡು August ಅಲ್ಲಿ ಸಾಲ ತಗೊಂಡ್ರೆ ಅಂತ. ನಾನು ಜುಲೈ ಬೇಡ ಸರ್, ಆಗಸ್ಟ್ ಬೇಡ ಸರ್, ನನಗೆ ಇಷ್ಟು ಹೇಳ್ರಿ, ಇಷ್ಟು ಕ್ಲಾರಿಫಿಕೇಶನ್ ಕೊಡ್ರಿ ನೀವು. ನನಗೆ 2,000 ಸಾಲ ಇದೆ. ನಾನು 2,000 ಸಾಲ ಇಟ್ಕೊಂಡು, ನಾನು 2 ಲಕ್ಷದಲ್ಲಿ 2,000 ಸಾಲ ಇಟ್ಕೊಂಡು ನಾನು ಇವತ್ತು ನಾಳೆ ಸಂಘ ಐತಿ, ಇವತ್ತು ತೀರ್ಕೊಂಡಿವಿ ಅಂದ್ಕೊಳ್ರಿ. ಇವಾಗ ಟೈಮಿಗೆ ಹೆಂಗ್ ಬರ್ತಾ ಗೊತ್ತಿಲ್ಲ, ಬಟ್ ಅಂದ್ಕೊಳ್ರಿ. ಹೇಳಿದ್ ನಾನು ಅದನ್ನೇ ಹೇಳಿದೆ. August 1ರಿಂದ ನೀವು ಎಷ್ಟು ದುಡ್ಡು ಕಟ್ಟಿದ್ದೀರೋ ಅಷ್ಟು ನಿಮ್ಗೆ ಕ್ಲೈಮ್ ಆಗ್ತದೆ ಅಂತ ಹೇಳಿದ್ದು. ಅಷ್ಟು ದುಡ್ಡು ವಾಪಸ್ ಬರುತ್ತೆ, 2 ಲಕ್ಷ ಬರುತ್ತೆ ದುಡ್ಡು. ಅದೇ ಹೇಳಿದ್ ನಾನು. ಮತ್ತೆ ಇನ್ನೇನು ಹೇಳಿದ್ದು, August 1ರಿಂದ ನೀವು ಎಷ್ಟು ಸಾಲಕ್ಕೆ ಕಟ್ಟಿದ್ದೀರೋ ಅಷ್ಟು ನಿಮ್ಗೆ ಕ್ಲೈಮ್ ಆಗ್ತದೆ. ನನ್ನದು ಸಾಲ 2,000 ರೂಪಾಯಿ, ಇಲ್ಲಿ ಸಂಘದ ಸಾಲ 2,000 ರೂಪಾಯಿ, ಅದು ಸಂಘಕ್ಕೆ ಬಂದು ಉಳಿದದ್ದು ನಿಮ್ಮ ನಾಮಿನಿ ಅಕೌಂಟಿಗೆ ಅಮೌಂಟ್ ಜಮೆ ಆಗ್ತದೆ. ಹಂಗಂದ್ರೆ ನೀವು ಒಂದು ವರ್ಷದಲ್ಲಿ ಸಂಘ ಎಷ್ಟು ತೀರ್ಸಿರ್ತದ, 1 ವರ್ಷಕ್ಕೆ 1 ಲಕ್ಷ ತೀರ್ಸಿದ್ರೆ ಆ ಲಕ್ಷ ಹೋಯ್ತು, 1 ಲಕ್ಷ ಮಾತ್ರ ಬರುತ್ತೆ ಅಂತ ಹೇಳ್ತಾ ಇದ್ದೀರಿ? ಅಲ್ಲ, 1 ಲಕ್ಷ ರೂಪಾಯಿ ಅವ್ರಿಗೆ ಹೋಗ್ತದಲ್ಲ, ನಾಮಿನಿ ಯಾರು ಇರ್ತಾರೋ ಅವ್ರಿಗೆ ಹೋಗ್ತದೆ. 1 ಲಕ್ಷ ರೂಪಾಯಿ ಸಂಘಕ್ಕೆ ಬರ್ತದೆ.
ಅದೇ ಸರ್ ನಾನು ಹೇಳ್ತಿರೋದು ನಾನು ಎಷ್ಟು ಸಾಲ ಕಟ್ಟಿರ್ತಾ ಆ ಸಾಲಕ್ಕೆ ಹೋಗುತ್ತೆ, ಉಳಿಕೆ ಸಾಲ ಮಾತ್ರ ಮನ್ನಾ ಆಗುತ್ತೆ. ಆ ಒಂದು ವರ್ಷದಲ್ಲಿ ಏನಿರುತ್ತೆ ಅದು ಮಾತ್ರ ಬರುತ್ತೆ. ಹೌದು. ಇದರಲ್ಲೂ ಸಮೇತ ನೀವು ಒಂದೇಟು ತಗೊಂತೀರಾ. ನೆಕ್ಸ್ಟ್ ಫಸ್ಟ್ನೇ ವರ್ಷದಲ್ಲಿ 2 ಲಕ್ಷಕ್ಕೆ ಒಂದೇಟಿಗೆ PRK ತಗೊಂತೀರಾ. ಮತ್ತೆ ನಾನು 1 ಲಕ್ಷ ತೀರಿಸಿದ ಮೇಲೆ ಮತ್ತೆ ಸಮೇತ ಅದು ಸರ್ 1 ವರ್ಷದ ಮಾತ್ರ ತಕೊಳ್ಳೋದು. ಆ 1 ವರ್ಷಕ್ಕೆ ಜನರೇ ನೀವು ಹೇಳಿದ್ರು ಒಂದೇ ತಗೊಂಡಿರೋ- ಸಲಕ್ಕೆ PRK ಎಂಟ್ರಿ ಮಾಡಿ ಅಂತೇಳಿ ನಾವು ಅದಕ್ಕೆ ಒಂದೇ ಸಲಕ್ಕೆ ಎಂಟ್ರಿ ಮಾಡಿದ್ದೇವೆ. ಈಗ ಬೇಡ ಜನ ಹೇಳ್ತಿದ್ದಾರೆ ನಮ್ಗೆ ಒಂದೇ ಸಲಕ್ಕೆ ಬೇಡ, ಅವಾಗ ನಾವು ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಕಟ್ತೇವೆ ಅಂತೇಳಿ ಇದಕ್ಕೆ ಈಗ ಆಗಸ್ಟ್ ಫಸ್ಟ್ ವೀಕಿಗೆ ಅಲ್ಲ ಸರ್. ಮಾಡಿ ಕೊಟ್ಟಿದ್ದೇವೆ. ಅಲ್ಲ ಸರ್, ನೀವು ಸಂಘದಲ್ಲಿ ಅದರಲ್ಲಿ ಮಾತ್ರ ನೀವು ಎಷ್ಟು ವರ್ಷಕ್ಕೆ ಸಾಲ ಬರ್ತಿದ್ದೀರೋ ಅಷ್ಟು ವರ್ಷಕ್ಕೆ ನಾವು ಮಾಡಿ ಕೊಟ್ಟಿದ್ದೇವೆ ಅದನ್ನು. ಅಲ್ಲ ಸರ್, ನೀವು ಸಂಘದಲ್ಲಿ ಇಲ್ಲ, ನಾನು ಇಲ್ಲ, ಹೊರಗಡೆ ಬಂದು ಮಾತಾಡೋಣ. ಈಗ ನಾನು ನಿಮ್ಮ ಹತ್ರ ಸಾಲ ತಗೊಂಡಿರ್ತಕ್ಕಂಥ ದುಡ್ಡು 2 ಲಕ್ಷ ತಗೊಂಡಿದ್ದೀನಿ, 1 ಲಕ್ಷ ತೀರ್ಸ್ಬಿಟ್ಟಿದ್ದೀನಿ. 2 ವರ್ಷ ಟೈಮ್ ತಗೊಂಡಿದ್ದೆ ನಾನು. ನೋಡಪ್ಪ, ನೀನು 2 ವರ್ಷ ಟೈಮ್ ತಗೊಂಡಿಯಾ, 2 ವರ್ಷದ ಬಡ್ಡಿನೂ ಕಟ್ಟಂದ್ರೆ ಹೆಂಗಾಗುತ್ತೆ ಸರ್ ಹೇಳಿ ಸರ್, ನೀವು ಹೇಳಿ. ಇದು ಮಾಡ್ತಕ್ಕಂಥದ್ದು ಅನ್ಯಾಯ ತಾನೇ ಇದು? ನಾವು ಅನ್ಯಾಯ ಮಾಡ್ತಾ ಇಲ್ಲ, ನಾವು ಕಡಿಮೆ ಬಡ್ಡಿ. ನಾನು ಅಲ್ಲ, ನೀವು ಮಾಡ್ತಾ ಇಲ್ಲ ಸರ್. ಯೋಜನೆ ಮಾಡ್ತಾ ಇದೆ. ಸಾಲ 14% ಅಲ್ಲಿ ಸಾಲ ಕೊಟ್ರೆ 14,000 ರೂಪಾಯಿ 1 ಲಕ್ಷಕ್ಕೆ ಕಟ್ಟಬೇಕು. 2 ಲಕ್ಷಕ್ಕೆ 28,000 ರೂಪಾಯಿ ಕಟ್ಟಬೇಕು. ನಾನು ಅದನ್ನು ವಾರದ ಕಂತು ಕೊಟ್ಟು 2 ವರ್ಷ ಕೊಟ್ರೆ ಏನ್ ಕಟ್ಟಬೇಕು ಅವರು? ಅಲ್ಲ ಸರ್, ಪರ್ಸೆಂಟೇಜ್ 56,000 ರೂಪಾಯಿ ಕಟ್ಟಬೇಕು. ಅಲ್ಲ ಸರ್, 14% ಅಂತ ಹೇಳಿದ್ರೆ 14% ಅಂದ್ರೆ ನಿಮ್ದು ವರ್ಷಕ್ಕೆ ಲಕ್ಷಕ್ಕೆ 7,000 ಬರೋ ದುಡ್ಡು. ಅದು ನಮ್ಮ ಲೆಕ್ಕಾಚಾರದಲ್ಲಿ 7,000. ನಿಜವಾಗ್ಲೂ ಬ್ಯಾಂಕಲ್ಲಿ ಕೊಡೋದು 14% ಅಲ್ಲಿ 14,000 ರೂಪಾಯಿ ಬಡ್ಡಿ ಆಗ್ತದೆ ಲಕ್ಷಕ್ಕೆ. ಸರಿ ಆಯ್ತು. 14% ಅಲ್ಲ ಸರ್. ಸರಿ PRK ತಗೊಂತೀರಲ್ಲ, ಅದಕ್ಕೆ ಏನಾದ್ರು ರಸೀಪ್ಟು ಇಲ್ಲ ಬಾಂಡ್ ಏನಾದ್ರು ಬರಲ್ವಾ? ಬಾಂಡ್ ಬೇಕಾದ್ರೆ ಕೊಡ್ತೇನೆ, ಇಲ್ಲ ಅಂದ್ರೆ ರಸೀಪ್ಟ್ ನಮ್ಮ ಹತ್ರನೇ ಇರ್ತದೆ. ನಾವು ಸರ್ ಪ್ರತಿಯೊಂದು ಸಾಲಕ್ಕೂ ರಸೀಪ್ಟ್ ಕೊಡ್ಲೇಬೇಕಂದ್ರೆ ಕೊಡ್ತೇನೆ. ಇಲ್ಲ ಅಂತ ಹೇಳಿದ್ರೆ ಏನಾದ್ರೂ ಅವಘಡ ಆದ್ರೆ ನಾವೇ ಅದನ್ನ ಕ್ಲೈಮ್ ಮಾಡಿಸಿ ಕೊಡೋದು, ನಮ್ಮ ಜವಾಬ್ದಾರಿ ಅದು. ನಿಮ್ಮ ಜವಾಬ್ದಾರಿ ಸರ್. ಓಕೆ, ನನಗೆ PRK ಬಾಂಡ್ ಬೇಕು ಸರ್. ನನಗೆ PRK ಬಾಂಡ್ ಅದು ಎಷ್ಟು ಕ್ಲೇಮ್ ಆಗುತ್ತೆ ಅದು ಬಾಂಡ್ ಬೇಕು ನನಗೆ. ಈ LIC ಏನು ಸರ್ ರಸೀಪ್ಟ್ ಕಟ್ತಿರಲ್ಲ, ರಸೀಪ್ಟ್ ಬೇಕು ನನಗೆ. ಈಗ ಒಂದು ಯಾವುದೋ ಒಂದು LIC ರಸೀಪ್ಟ್ ಬೇಕು, PRK ಬಾಂಡು ಬೇಕು. ಸರಿ. ಈಗ ಸರ್ ನಮ್ಮ ಹೆಣ್ಮಕ್ಳದು LICದು 3 ಲಕ್ಷದೊಂದು ಐತೆ, 1 ಲಕ್ಷದೊಂದು ಐತೆ. ಅದೇ 10,000 5,000 ಅದಕ್ಕಿಂತ ಮುಂಚೆದ 2,000 ಮಾಡ್ಸಿದ್ರಿ. ಆ 2,000 ಬಾಂಡ್ 2,000 ರೂಪಾಯಿ ಬಾಂಡ್ ಕೊಟ್ಟಿದ್ದಾರೆ, ಮನೆಗೆ ಐತೆ ಅದು. ಈಗ 5,000 ರೂಪಾಯಿ ಅದನ್ನ ಯಾಕೆ ಇಟ್ಕೊಂಡಿದ್ದೀರಿ? ಯಾಕೆ ಇಟ್ಕೊಂಡ್ರೆ ಮಾಡ್ಸಿರೋ ನೀವು ತಾನೆ, ನೀವು ಕೇಳ್ಬೇಕು ತಾನೆ. ನೀವು ಭಾರಿ ಜವಾಬ್ದಾರಿ ಇದೆಯಲ್ಲ ಸರ್ ನಿಮಗೆ. ಗೌರಿ ಗಣೇಶ ಸಂಘದಲ್ಲಿ ಎಷ್ಟು ಸಲ ಜೀವನ ಮದ್ರ ಬಾಂಡ್ ಅನ್ನ ಕೊಡಿ ಕ್ಲೈಮಿಗೆ ಅಂತ ಹೇಳಿದ್ದಲ್ಲ ಸಾಲ ಕೊಡ್ಲಿಕ್ಕೆ ಬಂದಾಗ. ಯಾರು ಕೇಳಿದ್ರೆ ಸರ್ ನಮಗೆ ಇದುವರೆಗೆ ನಮ್ಮ? ಅಲ್ಲ ಸರ್, ಸಾಲ ಕೊಡುವಾಗ ಬಸವರಾಜ್ ಕೊಡುವಾಗನೇ ಹೇಳಿದ್ದೆ ನಾನು. ಅಲ್ಲ ಸರ್, ಈಗ ಅವ್ರು ಯಾವ್ದ್ರಲ್ಲಿದ್ದಾರೆ? ಭೂಮಿಕಾ ಸಂಘದಲ್ಲ? ಇಲ್ಲ, ನಮ್ದ್ರಲ್ಲಿ ಇದಿರೋ ಕೊಟ್ಟಿಲ್ಲಲ್ಲ ಬಾಂಡ್, ಅದನ್ನೇ ಕೇಳ್ತಿರೋ ನಾನು. ಕೊಟ್ಟಿಲ್ಲಲ್ಲ. ಸಾಲಕ್ಕೆ ಭದ್ರತೆ ಜೀವನ ಮದ್ರ ಬಾಂಡ್ ಅವ್ರ ಹತ್ರ ಇರ್ಬೇಕಲ್ಲ ಸರ್, ವಾಪಸ್ ತರಿಸಿ ಕೊಟ್ಟದ್ದು. ಇಲ್ಲ ಸರ್ ಇಲ್ಲದ ನಾನು ಯಾಕೆ ಸರ್ ನಿಮ್ಮ ಹತ್ರ ಕೇಳ್ತಾ ಇದ್ದೆ. ನಾನು ಹೇಳ್ತಿದ್ದೆ ಸರ್, 2000 ಮೊದಲಿನ 2013ಕ್ಕೆ 2,000 ಬಾಂಡ್ ಮಾಡ್ತಿದ್ದೀರಾ, ಅದನ್ನ ಮಾಡಿದ್ದೀರಾ? ಆಯ್ತು ಸರ್, ಅದು 2,000 ರೂಪಾಯಿ ಬಾಂಡ್ ಐತೆ. ಅದು ನನ್ನ ಹತ್ರ ಇದೆಯಾ, ನಿಮ್ಮ ಹತ್ರ ಇದೆಯಾ ಬಾಂಡ್? ನಮ್ಮ ಹತ್ರ ಐತೆ ಸರ್, ಅದು ಸಣ್ಣ 2,000 ರೂಪಾಯಿ ಬಾಂಡ್ ನಮ್ಮ ಹತ್ರ ಐತೆ. ಅದು ಅದನ್ನೇ ಹೇಳಿದ್ದೆ, ಅದನ್ನ ಸರೆಂಡರ್ ಕೊಡಿ ಅಂತ ಹೇಳಿ ನಾನು ಅವತ್ತೇ ಸಂಘಕ್ಕೆ ಹೋದಾಗ ಹೇಳಿದ್ದೆ. ಅದು ಬಾಂಡ್ ಐತೆ ಸರ್. ಬಾಂಡು ಮತ್ತೆ ನಿಮ್ಮ ಆಧಾರ್ ಕಾರ್ಡ್, ಒಂದು ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್ ತಗೊಂಡ್ ಬಂದು ಒಂದು ಮನವಿ ಕೊಡ್ಬೇಕು. ನಾನು ಆ ಬಾಂಡ್ ಅನ್ನ ಕ್ಯಾನ್ಸಲ್ ನಂಗೆ ಕ್ಲೈಮ್ ಮಾಡಿ ಕೊಡಿ ಅಂತ ಹೇಳಿ ಕೊಟ್ಟು ಅದನ್ನ ಆಫೀಸಿಗೆ ಕೊಡಿ, ನಾನು ಅದು ದುಡ್ಡು ಅಕೌಂಟಿಗೆ ಬರ್ತದೆ ಅಂತ ಹೇಳಿ ಬಂದೆ ಅವತ್ತೇ. ಸರಿ, ಅದನ್ನ ಕೊಡೋಣ ಸರ್. ಈಗ 5,000 ರೂಪಾಯಿ ಬಾಂಡ್ ಐತೆ ಸರ್. 5,000 ರೂಪಾಯಿ ಬಾಂಡ್ ನಮಗೆ ವಾಪಸ್ ಕೊಟ್ಟಿಲ್ಲಲ್ಲ. ಈಗ 10,000 ರೂಪಾಯಿ ಬಾಂಡ್ ಇಸ್ಕೊಂಡಿರಿ, ನೀವು ಇಟ್ಕೊಂಡಿರಲ್ಲ, ಅಡ ಇಟ್ಕೊಂಡಿರಿ. 5,000 ರೂಪಾಯಿ ಬಾಂಡ್ ಬರೋಕಲ್ವ ಸರ್ ನಮ್ಮ ಹೆಣ್ಮಕ್ಳದ್ದು ಮಿಸ್ಟರ್ಸ್ದು? 5,000 ಬಾಂಡ್ ಅವ್ರದ್ದು ವಾಪಸ್ ಕೊಡ್ಲಿಲ್ವಾ? ಇಲ್ಲ ಸರ್, ಕೊಟ್ಟಿಲ್ಲ ಸರ್. ಸರಿ, ಯಾವ ಸಂಘ? ರಾಧಿಕಾ ಸಂಘವಾ? ರಾಧಿಕಾ ಸಂಘ ಸರ್. ನಿಮ್ಮ ಮನೆಯವ್ರ ಹೆಸರೇನು? ಸರಸ್ವತಿ ಸರ್. ಸರಿ ಆಯ್ತು, ಅದನ್ನ 5,000 ನಿಮ್ಗೆ ವಾಪಸ್ ತರಿಸಿ ಕೊಟ್ಟರೆ ಆಯ್ತಲ್ಲ. ಸರಸ್ವತಿ ಅದೊಂದು ಸರ್. ಅದು ಸರ್ 80 ವಾರ ಕಟ್ಟಿದೆ ಸರ್. 80 ವಾರ 80 ವಾರಕ್ಕೆ 8 24 2,40,000 ರೂಪಾಯಿ ಕಟ್ಟಿದ್ವಿ. ಇನ್ನು ನನಗೆ 1,60,000 ಸಾಲ ತೋರಿಸ್ತೈತೆ ಅವ್ರ ಹೆಣ್ಮಕ್ಳದು. ಅದ್ರ GAD ಹಂಗೆ ಸರ್, ಒಂದು ನಿಮಿಷ ಲೈನಲ್ಲಿರಿ. ನಮ್ದು ಅಲ್ಲ ಸರ್, ನಮ್ದು ಬ್ಯಾಂಕಲ್ಲಿ ಅಕೌಂಟ್ ಐತೆ ಇಲ್ವಾ? ನಮ್ಗೆ ಕೊಟ್ಟಿರೋದು ಬ್ಯಾಂಕ್ ಏನು SKRDP ಸರ್ ನಮ್ಗೆ ಸಾಲ ಕೊಟ್ಟಿರೋದು? ಸರ್, ಇದು CC ಅಕೌಂಟ್. ಬ್ಯಾಂಕ್ ಅಲ್ಲಿ ನಾವು ಜವಾಬ್ದಾರಿ ನಿಂತು ಸಂಘದ ಸದಸ್ಯರಿಗೆ ಅಕೌಂಟ್ ಓಪನ್ ಮಾಡಿ ಕೊಟ್ಟಿದ್ದು, ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಅಂತ ಹೇಳಿ. ಇದಕ್ಕೆ SB ಅಕೌಂಟ್ ಎಲ್ಲ ಇದೆ. SB ಅಕೌಂಟ್ ಆದ್ರೆ ಸಂಘಕ್ಕೆ ಒಂದು ಪಾಸ್ಬುಕ್ ಕೊಡ್ತಾರೆ. CC ಅಕೌಂಟ್ ಅಂತ ಓಡಿ ಮಾಡ್ತಿರಲ್ಲ ಬ್ಯಾಂಕ್ ಅಲ್ಲಿ ಹೋಗಿ ಸರ್. CC ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಬರಲ್ವಾ? ಅದನ್ನ
ಬೇಕಾದ್ರೆ ತರಿಸಿಕೊಳ್ತೇನೆ, ಸ್ಟೇಟ್ಮೆಂಟ್ ಬರ್ತದೆ. ಸ್ಟೇಟ್ಮೆಂಟ್ ಕೊಡಿ, ಸ್ಟೇಟ್ಮೆಂಟ್ ಕೊಡಿ. ಈಗ ನಂದು 2 ಲಕ್ಷ ತಗೊಂಡಿರೋ ಸಾಲ 2 ಲಕ್ಷ ತಗೊಂಡಿನ, ಇನ್ನೂ ಜಾಸ್ತಿ ತಗೊಂಡಿನ, ಕಮ್ಮಿ ತಗೊಂಡು. ಬರೋದಿಲ್ಲ, ಇಡೀ ಸಂಘದ್ದೇ ಬರೋದು ಸರ್. ಓಕೆ ಸರ್, ಸಂಘದ್ದೇ ಕೊಡ್ರಿ, ಸಂಘದ್ದೇ ಕೊಡ್ರಿ ನೀವು, ಸಂಘದ್ದೇ ಕೊಡ್ರಿ. ಕೊಡ್ತೇನೆ. ಅದಕ್ಕೆ ನಾನು ಮತ್ತೆ ನಿಮ್ದು 2 ಲಕ್ಷದ ಕೊಡಿ ಅಂದ್ರೆ ಅದ್ರಲ್ಲಿ ಬರೋದಿಲ್ಲ, CC ಅಕೌಂಟ್ ಅದು ಸಂಘದ ಅಕೌಂಟ್ ಇರೋದು. ಹಾಗಾಗಿ ನೀವು ಎಷ್ಟು ದುಡ್ಡು ಕಟ್ತೀರಾ, ಎಷ್ಟು ತೆಗ್ದಿದೆ, ಎಷ್ಟು ಬಡ್ಡಿ ಬಿದ್ದಿದೆ ಅಂತೇಳಿ ಅದರಲ್ಲಿ ಇರ್ತದೆ. ಸ್ಟೇಟ್ಮೆಂಟ್ ಬೇಕಾದ್ರೆ ತರಿಸಿಕೊಡ್ತೇನೆ. ಸರ್ ನಾನೀಗ 2 ಲಕ್ಷ ತಗೊಂಡಿದ್ದು ಅದ್ರಲ್ಲಿ ಇರ್ಬೇಕು. ಮತ್ತೆ ನಾನು ಹೆಂಗ್ ಗೊತ್ತಾಗ್ಬೇಕು ನನಗೆ ಸಾಲ ತಗೊಂಡಿ ನಂಬೋದಕ್ಕೆ? ಅದು ವಿತ್ಡ್ರಾ ಡೇಟ್ ಇರ್ತದೆ ಸರ್ ಅವತ್ತಿಗೆ. ವಿತ್ಡ್ರಾ ನನಗೆ ದುಡ್ಡು ಎಲ್ಲಿಂದ ಬಂದ ಒಂದು ಗೊತ್ತಾಗಬೇಕಲ್ವಾ ನನಗೆ? ಅದೇ ಅದರಲ್ಲಿ ಇರ್ತದೆ ಅಂತ. ಸರ್ ಇದು 30/62/06. ಹಲೋ, 30/62/06. 3 ವರ್ಷಕ್ಕೆ ಬರ್ಸಿದ್ದೀರಿ ಇದನ್ನು ಸಾಲವನ್ನು? 3 ವರ್ಷಕ್ಕೆ ಬರ್ಸಿರೋದು, ವಾರ 3,000 ಕಟ್ತಾ ಇದ್ದೀವಿ. ಇನ್ನು ಎಷ್ಟು ಐತೆ ನೋಡ್ರಿ ಸರ್ ಅದು? 1,45,268 ರೂಪಾಯಿ ಇದೆ. ನಾನೀಗ 2,80,000 ಕಟ್ಟಿದ್ನಲ್ಲ ಸರ್ ನಾನೀಗ? 2,02,083 ರೂಪಾಯಿ. 2,40,000 ಕಟ್ಟಿದ್ದು ನಾನು. ಇಲ್ಲಪ್ಪ, ನನ್ನ ಹತ್ರ ಇರೋದು ಅಷ್ಟೇ, 2,02,083 ರೂಪಾಯಿ ನೀವು ಕಟ್ಟಿದ್ದೀರಿ ಇಷ್ಟೋ ತನಕ, ಬಡ್ಡಿ ಸೇರಿ. 2,02,083 ರೂಪಾಯಿ. ಸರಿ, ಹಂಗಾದ್ರೆ ನಮ್ದು ಬುಕ್ಕಲ್ಲಿ ಯಾರು ತಗೊಂಡು ಹೋಗಿರೋ ದುಡ್ಡು ಗೊತ್ತಿಲ್ಲ. ನಾನು 80 ವಾರ ಕಟ್ಟಿದ್ದು, ನಾನು 80 ವಾರ. 84 ವಾರ, ಈ ವಾರ ಕಟ್ಟಿದ್ರೆ 85ನೇ ವಾರ ಆಗ್ತದೆ. ಮತ್ತೆ 80 ವಾರಕ್ಕೆ ಇಷ್ಟಾಗುತ್ತಾ ಸರ್ ದುಡ್ಡು? ಮತ್ತೆ 80 ವಾರ, ಇವಾಗ ನೀವು ಹೇಳೋ ಪ್ರಕಾರ 80 ವಾರ ಇಂಟು 80 ವಾರ ಇಂಟು 3,000 ಹೊಡ್ಕೊಂಡ್ರೆ 2,40,000 ಆಗುತ್ತಲ್ಲ. ಇನ್ನು 40,000 ಎಲ್ಲಿಗೆ ಹೋಯ್ತು ಸರ್ ಅದು? ಕಟ್ಟಿದ್ದೀರಿ ಅದನ್ನ ಚೆಕ್ ಮಾಡ್ಕೊಳ್ಳಿ ಸರ್. ನೀವು ಸರ್ ಚೆಕ್ ಮಾಡಿ ಹೇಳ್ಬೇಕಾದ್ರೆ ಚೆಕ್ ಮಾಡ್ಕೊಳ್ಬೇಕು. ನನ್ನ ಹತ್ರ ಚೆಕ್ ಅಂದ್ರೆ ನೀವು ಎಷ್ಟು ಕಟ್ಟಿದ್ದೀರಿ ಅಂತ ಮಾತ್ರ ನನ್ನ ಹತ್ರ ಇದೆ. ಆದ್ರೆ ಇದೇನಂತ ಸರ್, ಮತ್ತೆ ಇದನ್ನ ನಾನು 3,000 ಪ್ರತಿ ವಾರ 3,000 20 ರೂಪಾಯಿ ಉಳಿತಾಯ. ಮತ್ತೆ ಇದು ಎಲ್ಲಿಗೆ ಹೋಯ್ತು ಅಂತ ಕೇಳ್ಬೇಕು, ನಾವು ಯಾರನ್ನ ಕೇಳ್ಬೇಕು? ನೀವು ನೋಡ್ರಿ ಈಗ 2,000 ಎಷ್ಟು ಕಟ್ಟಿದಿರೋ ಗೊತ್ತಾ? 2,433 ಲೆಕ್ಕದಲ್ಲಿ ಬಂದಿದೆ ಕಂತು. ಒಮ್ಮೆ ಬುಕ್ ನೋಡ್ಬೇಕು, ಬುಕ್ ಅಲ್ಲಿ ಎಷ್ಟೆಷ್ಟು ಹೋಗಿದೆ ಅಂತ ಹೇಳಿ. ನಾನು ಪಿಂಕ್ ಸ್ಲಿಪ್ ಕೊಟ್ಟಿದ್ದೇನೆ ಅದಕ್ಕೆ. ಇನ್ನು 600 ರೂಪಾಯಿ ಎಲ್ಲಿಗೆ ಹೋಯ್ತು ಸರ್? ಮತ್ತೆ ಇದು 600 ಪ್ರತಿ ವಾರ 600 ರೂಪಾಯಿ ಇಂಟು 80 ವಾರ ಅಂದ್ರೆ 48,000 ಎಲ್ಲಿಗೆ ಹೋಗ್ತಾರೆ ಮತ್ತೆ ಇದು? ಬುಕ್ ಯಾರ ಹತ್ರ ಇದೆ? ಬುಕ್ ಮನೇಲಿ ಸರ್, ನಮ್ಮ ಅತ್ತಿಗೆಮ್ಮರ ಮನೇಲಿ ಇದೆ. ಆಗ್ತದಲ್ಲ, ಮತ್ತೆ ನೀವು 42,000 ಲೆಕ್ಕ ಸಿಗ್ಲಿಲ್ಲ. ಅದೇ ಲೆಕ್ಕ ಮಾಡುವ ಒಮ್ಮೆ, ದುಡ್ಡು ಏನಾಗಿದೆ ಅಂತ ಹೇಳಿ. ನೀವು ಕೊಟ್ಟು ಬಂದು ಕಡೆ ಕಟ್ಟೋರು ಕಟ್ಟಿದ್ದಾರೆ ಇಲ್ವಾ, ಆ ಕಡೆ ಆಗಿದೆ ಒಮ್ಮೆ ನೋಡ್ಬೇಕಲ್ಲ. ಆ ತರ ಹೇಳಂಗಿಲ್ಲ ಸರ್, ಕಟ್ಬೇಕಾಗಿರೋದು ನಾ ಗೌರಿ ಗಣೇಶ ಸಂಘದ್ದು ನಾನೇ ಕಟ್ತಾ ಇದೀನಿ, ಹೆಣ್ಮಕ್ಳ ಸಂಘ ನಮ್ಮ ಮನೆ ಕಟ್ತಾ ಇದ್ದಾಳೆ. 1 ರೂಪಾಯಿ ಯಾರ್ದ ಕಮ್ಮಿ ಇದ್ರೆ ಅವ್ರು ಯಾಕೆ ಬರ್ತಿದ್ರು? 1 ರೂಪಾಯಿನ ಯಾವೊಂದು ತಗೊಂಬೋದಿಲ್ಲ, ಅಲ್ಲಿ ಕಟ್ಟಿರ್ತಕ್ಕಂಥ ದುಡ್ಡು ನೋಡಿ ಮಾತಾಡೋದು. ಅದರಲ್ಲಿ ಪಿಂಕ್ ಸ್ಲಿಪ್ ಇರ್ತದೆ, ದುಡ್ಡು ವಾರ ಎಷ್ಟೆಷ್ಟು ಹೋಗಿದೆ ಅಂತ ಹೇಳಿ ಅದರಲ್ಲಿ ಇರ್ತದೆ, ಯಾವ್ದಕ್ಕೆ ಹೋಗಿದೆ ಅಂತ ಒಮ್ಮೆ ಚೆಕ್ ಮಾಡು. ನಂದು ಎಷ್ಟು ಹೋಗಿದೆ ಸರ್? ನಂದು 58 ವಾರ ಆಗೈತೆ ಸರ್ ನಂದು. ನೀವೀಗ ಒಂದು GD ಹೇಳಿದ್ರಲ್ಲ ಮರ, ಅದು ಇನ್ನೊಮ್ಮೆ ಹೇಳಿ. 30 ಒಂದು ನಿಮಿಷ. 30 71 74 ಸರ್. ₹1,41,379 ರೂಪಾಯಿ ಬಂದಿದೆ. 1,41,000? 379 ರೂಪಾಯಿ. ಎಷ್ಟು ವಾರ ಸರ್? ಅಂದ್ರೆ ನೀವು ಅಲ್ಲಿ 4 ವಾರ ಕಟ್ಟಲಿಲ್ಲಲ್ಲ, ನನಗೆ 63 ವಾರ ಕಟ್ಟಬೇಕಿತ್ತು ನೀವು. ಈಗ ಎಷ್ಟು ವಾರ ಕಟ್ಟಿಲ್ಲ, 59 ವಾರ ಆಯ್ತು. ಈಗ 59 ವಾರಕ್ಕೆ ಮಾತ್ರ ಕಲೆಕ್ಷನ್ ಮಾಡ್ಕೊಂಡಿರಿ? 63 ವಾರನ ತೋರಿಸ್ತದೆ ಅದು. ನೀವು ಅಲ್ಲಿ 4 ವಾರ ಕಂತು, ನನಗೆ ಅದು ಸಾಲ ಕೊಟ್ಟು ಎಷ್ಟು ವಾರ ಅಂತ ತೋರಿಸ್ತದೆ ಅಷ್ಟೇ. 3 ವಾರ ಕಟ್ಟಿಲ್ಲ ಈಗ ನಾನು ಸರ್. ಅಲ್ಲ ಸರ್, ಈಗ 1,47,500 ರೂಪಾಯಿ ಕಟ್ಟಿದ್ದು ನಾನು, ತಗೊಂಡಿರೋದು 50,000. ಆಲ್ರೆಡಿ 22,000 ಬಡ್ಡಿ ತಗೊಂಡಿದ್ದೀರಾ. ಇನ್ನು ನನ್ನ ಸಾಲ ಇನ್ನು 87,000 ಅಂತ ನೀವ್ ಹೇಳ್ತಾ ಇದ್ದೀವಿ. ಟ್ಯಾಬಲ್ ಚೆಕ್ ಮಾಡಿ ನೀವು 87,000 ಅಂತ ಹೇಳ್ತಾ ಇದ್ದಾರೆ. ಬಡ್ಡಿ ನನಗೆ ಎಷ್ಟು ಹೋದಂಗೆ ಮತ್ತಿಲ್ಲಿ? 82,323 ರೂಪಾಯಿ. 82,322. 82,000 ಹೇಳಲ್ಲ 2. 82,000. 1,17,677 ರೂಪಾಯಿ ಅಸಲ್ ಕಟ್ಟಿದ್ದೀರಿ ಇಷ್ಟ ತನಕ. 1,17,677 ರೂಪಾಯಿ ಅಸಲ್ ಕಟ್ಟಿದ್ದೀರಿ. 1,17,000. 677 ರೂಪಾಯಿ. 47 ಮೈನಸ್ 17 ಅಂದ್ರೆ ಅಂದ್ರೆ 30,000 ಬಡ್ಡಿ ಹೋಗೈತಾ ಈಗ? 23,702 ರೂಪಾಯಿ ಬಡ್ಡಿ ಹೋಗಿದೆ. ಮತ್ತೆ ನಾನು ಇನ್ನೂ ವರ್ಷ ಟೈಮ್ ಆಯ್ತಲ್ಲ ಸರ್? 9 ತಿಂಗಳು ಟೈಮ್ ಆಯ್ತಲ್ಲ ನಂದು. ಮತ್ತೆ ಬಡ್ಡಿ ಕಮ್ಮಿ ಬೀಳುತ್ತೆ ಸರ್, ಅಸಲ್ ಕಮ್ಮಿ ಇರುದಲ್ಲ ನಿಮ್ದು. ಅಸಲು ಎಲ್ಲಿ ಕಮ್ಮಿ ಸರ್?
80,000 ಆಯ್ತಾ ಸರ್? ನೀವು ಲಕ್ಷಕ್ಕೆ 7,000, 80,000 ಎಷ್ಟಾಗುತ್ತೆ ಮತ್ತೆ ಅಲ್ಲಿ? ಹಾಂ, ಜಾಸ್ತಿ ಆಗುತ್ತಲ್ಲ. ಎಲ್ಲಿ ಜಾಸ್ತಿ ಆಗ್ತದೆ? ಅಲ್ಲ ಸರ್, ನೀವು ಯಾವಾಗ ಮನೇಲಿ ಇರ್ತೀರಿ? ಹಾಂ ಯಾವಾಗ ಮನೇಲಿ ಇರ್ತೀರಿ? ಸರ್ ಇವಾಗ ಮನೆಗೆ ಇರ್ತೀನಿ, ಇನ್ನೊಂದು ಅರ್ಧ ಗಂಟೆಗೆ ಮನೆಗೆ ಹೋಗ್ತೀನಿ ಸರ್ ನಾನು. ನಾನು ಮಧ್ಯಾಹ್ನ ಹೊತ್ತಿಗೆ ಬರ್ತೇನೆ ನಿಮ್ಮ ಮನೆಗೆ. ಸರಿ ಬನ್ನಿ ಸರ್. ಆಯ್ತಾ? ನಿರ್ಣಯ ಬುಕ್ ಒಂದು ತಂದು ಇಟ್ಕೊಳ್ಳಿ, ನೋಡುವ. ನಿರ್ಣಯ ಬುಕ್ ಮನೇಲೇ ಐತೆ ಸರ್, ಇವಾಗ ತಿಂಗಳಿಂದನೂ ಮನೆಗೆ ಇಟ್ಕೊಂಡಿನಿ ನಾನು. ಇದೆಯಾ? ಮನೇಲೇ ಇದೆ ಸರ್, ತಿಂಗಳಿಂದ ಮನೇಲೇ ನಾನು ಐತೆ. ಮಧ್ಯಾಹ್ನ ಬರ್ತೇನೆ, ಅದು ಅಲ್ಲಿ ಕೂತ್ಕೊಂಡು ಮಾತಾಡೋದು. ನನಗೆ ಅದು ನೀವು ಫೋನಲ್ಲಿ ಮಾತಾಡೋದು, ನಾನು ಇಲ್ಲಿ ಮಾತಾಡೋದು ಇದಾಗೋದಿಲ್ಲ. ಅಲ್ಲೇ ಕೂತ್ಕೊಂಡು ಮಾತಾಡಿ. ಇದು ನಮ್ಮ ಉಳಿತಾಯ ಎಲ್ಲಿ ಹೋಗುತ್ತೆ ಸರ್? ಇದು ಉಳಿತಾಯ ನಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತಾ, ಏನು ಎಲ್ಲಿ ಇರುತ್ತೆ ಸರ್ ಇದು? ನಿಮ್ಮ ಅಕೌಂಟಿಗೆ ಹೋಗ್ತದೆ ಅದು. ನಿಮ್ಮ ಸಂಘದ ಅಕೌಂಟ್ ಇದೆ ಅಲ್ಲ, ಹೌದು. ಇದು ಏನ್ ಗೊತ್ತಾ ಸರ್, ಅಕೌಂಟ್ ಇದು ಅಲ್ಲ ಸರ್, ಅಕೌಂಟ್ ಅಂತ ಹೇಳ್ತೀರಾ ನೀವು, ಉಳಿತಾಯದ ತೋರ್ಸಕ್ಕಾಗಲ್ಲ ಅಂತ ಹೇಳ್ತೀರಾ, ಈ ವ್ಯವಹಾರದ ತೆಗ್ಸಕ್ಕಾಗಲ್ಲ ಅಂತ, ಬುಕ್ಕನ್ನ ಕೊಡಕ್ಕಾಗಲ್ಲ ಅಂತ ಹೇಳ್ತೀರಾ. ಡೆತ್ ಕ್ಲೈಮ್ ಅಲ್ಲಿ ಮಾತ್ರ ಫ್ರಂಟ್ ಬೇಸ್ ಪಾಸ್ಬುಕ್, ಇದು CC ಅಕೌಂಟ್ ಪಾಸ್ಬುಕ್ ತಗೊಂಡೋಗ್ರಿ ಅಂತ ಹೇಳ್ತೀರಾ. ನಾವು ಪಾಸ್ಬುಕ್ ನಿಮ್ದು ತಗೊಳ್ಳೋದು ಸರ್, ಮೆಂಬರ್ದು. ಅಲ್ಲ ಸರ್, CC ಅಕೌಂಟ್ ಪಾಸ್ಬುಕ್ ನಾಮಿನಿ ಅಕೌಂಟಿಗೆ ದುಡ್ಡು ಹಾಕೋದು ಅಂತ, ಸಂಘಕ್ಕೆ ಬರೋದಿಲ್ಲ ಅದು. ಅಲ್ಲಿ ಟೈಮಿಗೆ ತಗೊಳ್ಳೋದು. ಅಲ್ಲ ಸರ್, ಮೆಂಬರ್ದು ನಾಮಿನಿ ತಪ್ಪಿದ್ರೆ ಮೆಂಬರ್ದೇ ತಗೊಳ್ಳೋದು. ಅಲ್ಲ ಸರ್, ನಿರ್ಣಯ ಪುಸ್ತಕದಲ್ಲಿ ಜಂಟಿ ಅಕೌಂಟ್ ಓಪನ್ ಆಗಿದೆ ಅಂತ ತೋರಿಸ್ತೈತೆ. ಹಾ, ಜಂಟಿ ಅಕೌಂಟ್ ಅಕೌಂಟ್ ಪಾಸ್ಬುಕ್ ಯಾಕೆ ಕೊಡಕ್ಕಾಗಲ್ಲ ಸರ್? ಎಲ್ಲ ಪ್ರತಿಯೊಂದು ಕೊಡ್ತಾರೆ ಬುಕ್ ಪಾಸ್ಬುಕ್, ಇದು ಯಾಕೆ ಕೊಡಕ್ಕಾಗಲ್ಲ? ಪಾಸ್ಬುಕ್ CC ಅಕೌಂಟ್ ಸರ್ ಅದು. CC ಅಲ್ಲ ಸರ್, CC ಅಕೌಂಟಿಗೆ ಎಲ್ಲೂ ಪಾಸ್ಬುಕ್ ಕೊಡೋದಿಲ್ಲ. ನೀವು ಲೋನ್ ಅಕೌಂಟ್ ಮಾಡಿದ್ದನ್ನ ಪಾಸ್ಬುಕ್ ಕೊಡ್ತಾರಾ? ಸರ್ ಲೋನ್ ಅಕೌಂಟ್ ಹಾಕಿದ್ನು ಕೊಡ್ತಾರೆ, ಪಾಸ್ಬುಕ್ ಯಾಕೆ ಕೊಡಲ್ಲ ಸರ್? ನಾನು ಲೋನ್ ಮಾಡಿಸ್ಕೊಂಡಿದ್ದೀನಿ, ನಾನೇನು ಅನ್ಎಜುಕೇಟೆಡ್ ಅಲ್ಲ ಸರ್, ನನಗೆ ಸ್ವಲ್ಪ ಪಾಸ್ಬುಕ್ ಗೊತ್ತೈತೆ. ನೀವು ಎಜುಕೇಟೆಡ್, ನಂದೇನಾದ್ರು ಅದರಲ್ಲಿ ಇಲ್ಲ. ನೀವು ಮಾಡಿದ್ದು ವೈಯಕ್ತಿಕ ಒಬ್ರು, ನಾವು ಸಂಘದ ವ್ಯವಹಾರ ಮಾಡ್ತಾ ಇರೋದು. ನೀವು ಸಂಘದ ವ್ಯವಹಾರ ನಂದು 6 ಜನ ಮಾಡ್ತಾ ಇದ್ರಲ್ಲ ಸಂಘದ, ಅದೇ ಸಂಘದ ವ್ಯವಹಾರನೇ ಮಾಡ್ತಿರೋದು. ಹಾಗಾಗಿ ಪಾಸ್ಬುಕ್ ಜೆರಾಕ್ಸ್ ಅಲ್ಲಿ ಕೊಡ್ತಾ ಇಲ್ಲ, ಪಾಸ್ಬುಕ್ ಕೊಡೋದಿಲ್ಲ ಅಂತ ಹೇಳಿದ್ರು. ನೀವು ವೈಯಕ್ತಿಕ ಒಬ್ರು ಲೋನ್ ಮಾಡಿದ್ರೆ ಕೊಡ್ತಾರೆ, ಇದು ಸಂಘದ ಲೋನ್ ಅಲ್ವಾ ಸರ್? ಶಶಿ ಸರ್, ಸೇರಿ ಲೋನ್ ಅಂತ ಅಲ್ಲ ಸರ್, ಈಗ ನಮ್ಮ ಗುಂಡ್ಲೂರಲ್ಲಿ 10 ಜನ 15 ಜನ ಸೇರ್ಕೊಂಡಿರ್ತಾರೆ, ಸಂಘಗಳಿದಾವೆ. ಅವ್ರು ಕೂಡ ನೀವು ಹೇಳಿದ್ರ CC ಅಕೌಂಟ್, ಅದೇ ಅಕೌಂಟ್ ಮಾಡ್ಸ್ಕೊಂಡಾಗ ಪಾಸ್ಬುಕ್ ಸಮೇತ ಇದಾವೆ, ಚೆಕ್ಕು ಇದಾವೆ. ಕೊಡ್ಬೇಕಾ ನಿಮಗೆ? ಕೊಡ್ಬೇಕೇನು ಸರ್ ಅದು? ಸರ್ ಅದು SB ಅಕೌಂಟ್ ಓಪನ್ ಮಾಡಿ ಅವ್ರು ವ್ಯವಹಾರ ಮಾಡೋದು, CC ಅಕೌಂಟ್ ಅಲ್ಲ. CC ಅಕೌಂಟ್ ಸರ್, ನಂದು ಸಂಘ ಇದೆ, ನಾನು ಹೇಳ್ತೇನೆ. ನಮ್ದು ನಾವೆಲ್ಲ ಊರಲ್ಲಿ ಸೇರಿ ಮಾಡಿದ್ದೇವೆ, ನಮಗೂ ಪಾಸ್ಬುಕ್ ಕೊಡ್ತಾರೆ, ಎಲ್ಲ ಕೊಟ್ಟಿದ್ದಾರೆ. ಯಾಕಂದ್ರೆ ಅದು SB ಅಕೌಂಟ್ ಮಾಡಿ ನಾವು ಸ್ಟಾರ್ಟಿಂಗ್ ಮಾಡ್ಕೊಂಡಿರೋದು. SB ಅಕೌಂಟ್ ಮೊದಲು ಅಲ್ಲ, ಒಂದ್ ನಿಮಿಷ ಕೇಳ್ತೀರಾ? ಒಂದು ನಿಮಿಷ ಕೇಳ್ರಿ. ಫಸ್ಟ್ SB ಅಕೌಂಟೇ ಮಾಡ್ಕೊಂಡಿದ್ದು. ಯಾವಾಗ ಜಾಸ್ತಿ ಟರ್ನ್ ಓವರ್ ಆಯ್ತು, ಈ ಕೋಟಿ ಗಟ್ಟಲೆ ಆಗೈತೆ, ಅವ್ರು ವಾರ 500 ರೂಪಾಯಿ ಉಳಿತಾಯ ಕಟ್ತಕ್ಕಂಥ ದುಡ್ಡುಗಳು 10 ವರ್ಷದಿಂದ ಇದಾರೆ. ಹಂಗಾಗಿ ಅವ್ರು ಬ್ಯಾಂಕ್ ನೋಟಿಸ್ ಕೊಟ್ಟು CC ಅಕೌಂಟ್ ಮಾಡ್ಕೊಂಡಿದ್ದಾರೆ, ಪಾಸ್ಬುಕ್ ಕೂಡ ಐತೆ. ಮತ್ತೆ ಇದು ಆಧಾರ್ ಕಾರ್ಡ್, ಇದು ಪಾನ್ ಕಾರ್ಡ್, ಬ್ಯಾಂಕ್ ಪಾನ್ ಕಾರ್ಡ್ ಸಮೇತ ಮಾಡ್ಕೊಂಡಿಲ್ಲ ಅವರು. ಎಲ್ಲ ಇದೆ ಅಂತ SB ಅವರಿಗೆ ಚೆಕ್ ಕೊಡ್ತಾರೆ ಎಲ್ಲ. ಅದು SB ಅಕೌಂಟ್ ಅಲ್ಲ ಅವ್ರು ವ್ಯವಹಾರ ಮಾಡೋದು, CC ಅಕೌಂಟ್ ಅಲ್ಲ. CC ಅಕೌಂಟ್ ಅಂತ ಹೇಳಿದ್ರೆ ನಿಮ್ಗೆ ನಾನು ನಿಮ್ಮ ಸಂಘದಲ್ಲಿ 10 ಲಕ್ಷ ವ್ಯವಹಾರ ಮಾಡಬಹುದು ಅಂತ ಹೇಳಿದ್ರೆ ಯಾವಾಗ ಹೋಗಿದ್ ಬೇಕಾದ್ರೂ ಸಾಲ ತಗೊಳ್ಳಿಕ್ಕೆ ಅವಕಾಶ ಇದೆ ಸಂಘದಲ್ಲಿ. ಅವ್ರದ್ದು ಹಾಗಲ್ಲ, ಇಷ್ಟು ಅಂತ ಬ್ಯಾಂಕ್ ಫಸ್ಟಿಗೆ ಹಾಕಿಡುದಿಲ್ಲಲ್ಲ. ಸರಿ ಆಯ್ತು ಸರ್, ನನಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ರಿ. ಆಯ್ತು, ನಾನು ಸಂಜೆ ಬರ್ತೇನೆ. ಎಲ್ಲಿ ಮನೇಲಿ ಇರ್ತೀರಲ್ಲ ನೀವು? ಮನೇಲೇ ಇರ್ತೀವಿ ಸರ್ ನಾನು. ಹಾಂ ಸರಿ, ಓಕೆ. ಸರಿ ಸರ್, ಥ್ಯಾಂಕ್ ಯು ಸರ್.